ಹನೂರು ತಾಲೂಕು ಲೊಕ್ಕನಹಳ್ಳಿ ಹೋಬಳಿಯಲ್ಲಿ ಬರತಕ್ಕಂಥ ಎಂಬಿದೊಡ್ಡಿ ಹುತ್ತೂರು ಶ್ರೀ ಕ್ಷೇತ್ರ ಛಾಯಾಸುತ ಶನೀಶ್ವರ ದೇವಸ್ಥಾನದ 55ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜಗದೋದ್ಧಾರಕನಾದ ಶನೈಶ್ವರನ ಪೂಜಾ ವಿಧಿವಿಧಾನಗಳನ್ನು ಅಲಂಕೃತ ಮಾಡಿ ಭಕ್ತಿಯಿಂದ ಈ ವರ್ಷವು ವಿಜೃಂಭಣೆಯ ಕಾರ್ಯವಿನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇರುವಂತಹ ಸಂದರ್ಭ. ಈಗ ಅಷ್ಟು ಪೂಜ್ಯವಾಗಿರ್ತಕ್ಕಂಥ ನವಗ್ರಹಗಳ ಬಿಂದ ವಿಚಾರಭರಿತವಾದ ಕತೆ ಪ್ರಾರಂಭವಾಗ್ತಕ್ಕಂಥದ್ದು. ಒಂದೊಂದು ಗ್ರಹದ ವಿಶೇಷತೆ ವೈಭೋಗತೆ ಎಲ್ಲವನ್ನು ಕೊಡುವ ತಿಳಿತಾ ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಆ ಶನೈಶ್ವರ ಸರ್ವರು ಕೂಡ ಸಕಲಿಷ್ಟಾರ್ಥ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಆ ಭಗವಂತ ನಮ್ಮೆಲ್ಲರ ಜೀವನವನ್ನು ಪಾವನ ಮಾಡಲಿ ಅಂತ ಈ ಭಕ್ತಿಯುತವಾದ ಕಥೆಯನ್ನು ಕೇಳೋಣ. ಇತ್ತ ಕಥೆಯ ಭಾಗದಲ್ಲಿ ವಿಕ್ರಮರಾಜನ ಆಸ್ಥಾನದ 9 ಜನ ಪಂಡಿತೋತ್ತಮರು ಬಂದಿದ್ರಲ್ಲ, ಮೊದಲ ಪಂಡಿತೋತ್ತಮ ಎದ್ದು ನಿಂತು ಹೇಳ್ತಾನೆ, ಮಹಾಪ್ರಭು, ಸೌರಮಂಡಲದಲ್ಲಿ ಮೊದಲನೇ ಗ್ರಹ ಸೂರ್ಯ. ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ, ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನೋ, ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು, ಬೇಡಿದವರಿಗೆಲ್ಲ ಇಷ್ಟಾರ್ಥ ನೀಡುವನು, ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನು. ಸೌರಮಂಡಲದಲ್ಲಿ ಮೊದಲನೇ ಗ್ರಹನಿವನು, ಲೋಕದಿ ಕಿರಣಗಳ ಬಿಚ್ಚುತ್ತ ಹರಡಿಹನು, ಸೌರಮಂಡಲದಲ್ಲಿ ಮೊದಲನೇ ಗ್ರಹನಿವನು, ಲೋಕದಿ ಕಿರಣಗಳ ಬಿಚ್ಚುತ್ತ ಹರಡಿಹನು, ಇವನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಇವನಿಲ್ಲದ ಜೀವ ಬದುಕುವುದುಂಟೇನೋ, ಶ್ರೀ ಸೂರ್ಯ ದೇವನು ಗ್ರಹ ಶ್ರೇಷ್ಠನು, ಸೂರ್ಯ ಗ್ರಹ ಶ್ರೇಷ್ಠನು, ಇವ ಗ್ರಹ ಶ್ರೇಷ್ಠನೋ. ರವಿ ಭಾನು ಆದಿತ್ಯ ಭಾಸ್ಕರ ದಿವಾಕರ ಸೂರ್ಯದೇವ, 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 ಸೂರ್ಯ ಇರುವಂತ 9 ಗ್ರಹಗಳಲ್ಲಿ ಪ್ರಥಮದಾರಿ ಅಂತ ಕರೀತಾರೆ ಈ ಗ್ರಹವನ್ನು, ಸೂರ್ಯನನ್ನ. ಇವನ ವಿಶೇಷತೆ ಏನು ಅಂದ್ರೆ, ಮನುಷ್ಯನಾದವನಿಗೆ ಜೀವತ್ರಾಣವನ್ನು ತುಂಬುವನು ಯಾರು? ಸೂರ್ಯನಾಗಿರ್ತಕ್ಕಂಥವನು. ಮನುಷ್ಯನಾಗಿರ್ತಕ್ಕಂಥವನಿಗೆ ಸೂರ್ಯನ ಶಾಖ ಎಷ್ಟು ಮುಖ್ಯವೇ ಅಂದ್ರೆ, 2-3 ದಿನ ನಮಗೆ ಸೂರ್ಯನ ಬೆಳಕೆ ಬೀಳಿಲ್ಲ ಅಂದ್ರೆ ನಾವೆಲ್ಲ ಕತ್ಲಲ್ಲಿ ಬದುಕಬೇಕಾಗತ್ತೆ. ಕೆಲವರು ಕತ್ಲಲ್ಲಿ ಬದುಕೋಕ್ಕಾಗದೆ ಪ್ರಾಣನ ಬಿಟ್ಟು ಬಿಡ್ತಾರೆ. ಕಲ್ಲು ಬಂಡಿಲ ವಾಸ ಮಾಡ್ತಕ್ಕಂಥ ಕಪ್ಪೆ ಚಿಪ್ಪುಗೂ ಕೂಡ ಸೂರ್ಯನ ಶಾಖ ಬಿದ್ದು ಚಿಪ್ಪು ಹೊಡೆದು ಮರಿ ಆಗ್ತಕ್ಕಂಥದ್ದು. ಪಕ್ಷಿಗಳು ಹಿಟ್ಟಿರುವಂತ ಗೋ ಯಾವ ಮೊಟ್ಟೆಗಳು ಒಡೆದು ಮರಿ ಆಗಬೇಕು ಅಂದ್ರೆ ಸೂರ್ಯನ ಶಾಖ ಬೇಕು. ಹಾಗೆ ಮನುಷ್ಯನಾದವನಿಗೆ ಆಯುಷನ್ನು ತುಂಬುವನು ಯಾರು? ಈ ಸೂರ್ಯ. ಹಾಗೆ ಆರೋಗ್ಯ ಭಾಗ್ಯವನ್ನು ಕೊಡೋನು ಯಾರು? ಈ ಸೂರ್ಯ. ನಮ್ಮ ಈಗಿನ ಪ್ರಪಂಚದಲ್ಲಂತ ಇವನು ಬೇಕು ನೋಡಿ, ಎಷ್ಟು ಹಾಸ್ಪಿಟ್ಲ್ಗಳು ಕಟ್ತಿದ್ರು ಬೆಡ್ಗಳೇ ಸಾಕಾಗ್ತಾ ಇಲ್ಲ. ರೋಡ್ ಇಂಜೆಕ್ಷನ್ ಕೊಡ್ತಾವ್ರೆ ಅಂದ್ರೆ ಆರೋಗ್ಯ ಅನ್ನೋದು ಚೆನ್ನಾಗಿದ್ರೆ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿನೇ ಕಳ್ಕೋಬಹುದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವೇನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಯಾಕೆಂದ್ರೆ ಕೆಲ ಕಡೆ ನೋಡಿರ್ಬೇಕು, ಮಕ್ಕಳು ಮೊಮ್ಮಕ್ಕಳೆಲ್ಲ 7 ಅಂತಸ್ತಿನ ಮಹಡಿಲಿ ಚಿನ್ನದ ತಟ್ಟೆ ಊಟ ಮಾಡೋದಂತೆ ನೋಡಪ್ಪ. ಚಿನ್ನದ ತಟ್ಟೆ ಹಾಕೊಂಡೆ ಊಟ ಮಾಡೋದು. ಚಿನ್ನದ ತಟ್ಟೆಲೆ ಊಟ ಮಾಡ್ತಾವನೆ, ಒಳ್ಳೆ ವೈಭೋಗದಲ್ಲಿದ್ದಾನೆ, ಎಲ್ಲ ಸರಿ. ಆದ್ರೆ ಒಂದ್ ತುತ್ತು ಅನ್ನ ತಿನ್ನಕ್ಕಾಗ್ತಾ ಇಲ್ಲ ಅವನ ಕೈಲಿ. ಯಾಕಂದ್ರೆ ಶುಗರ್ ಬಂದದಕ್ಕೆ ಕೂತದ ಓನರ್ಗ. ಒಂಚೂರು ಅನ್ನ ತಿಂದ್ರು ಏರ್ಕತ್ತ 400 ಕಂಟ. ನೋಡಿ, ಚಿನ್ನದ ತಟ್ಟೆಲೆ ಊಟ ಮಾಡ್ತೀವಿ, ನೆಮ್ಮದಿಯಾಗಿ ಊಟ ಮಾಡಕ್ಕಾಯ್ತಿಲ್ಲ, ಒಂದ್ ತುತ್ತು ಅನ್ನ ತಿನ್ನಕ್ಕಾಗ್ತಾ ಇಲ್ಲ ಅಂದ್ರೆ ಆರೋಗ್ಯ. ಈ ಆರೋಗ್ಯ ಅನ್ನೋದು ಬಹಳ ಮುಖ್ಯಕರವಾದದ್ದು. ಈ ಆರೋಗ್ಯ ಇದ್ರೆ ಕೋಟಿ ಸಂಪಾದನೆ ಮಾಡ್ಬೋದು, ಕೋಟಿ ಕಳ್ಕೋಬಹುದು. ಆರೋಗ್ಯನೇ ಚೆನ್ನಾಗಿಲ್ಲ ಅಂದ್ರೆ ನಾವ್ ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಅದಕ್ಕೆ ಈ ಆರೋಗ್ಯ ಭಾಗ್ಯ ಕೊಡೋನು ಯಾರು? ಈ ಸೂರ್ಯ.
ನಮ್ಮ ಚರ್ಮಕ್ಕೆ ಸಂಬಂಧಪಡೋ ಏನೇ ಕಾಯಿಲೆಗಳಿದ್ರು ಸೂರ್ಯನ ಬೆಳಕು ಬಿದ್ರೆ ಅವೆಲ್ಲ ದೂರವಾಗತ್ತಂತೆ ನೋಡಿ. ನಮ್ಮ ದೇಹದ ಚರ್ಮಕ್ಕೆ ಸೂರ್ಯನ ಶಾಖ ಬಿದ್ರೆ ಅದರಲ್ಲೆಲ್ಲ ರೋಗ ಏನೇ ಇದ್ರೂ ಕೂಡ ದೂರವಾಗುತ್ತೆ. ಅಂತ ಶಕ್ತಿ ಸೂರ್ಯನಾದಂತವನಿಗಿದೆ. ಅದಕ್ಕೆ ಸೂರ್ಯನಾಗಿರ್ತಕ್ಕಂಥವನಿಗೆ ಪ್ರತಿ ಭಾನುವಾರನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ರೇಷ್ಮೆ ಬಟ್ಟೆ, ಕೆಂಪು ಹೂಗಳನ್ನು ಪೂಜೆಗಿಟ್ಟು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಯಾವ ಗೋಧಿ ಕಾಳು, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಮಾಣಿಕ್ಯ. ಸೂರ್ಯನನ್ನು ಪೂಜೆ ಮಾಡದೇ ಇರತಕ್ಕಂಥವನು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಸೂರ್ಯನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಯಾವ ಸೌರಾಷ್ಟ್ರ ರಾಗ, ಸೂರ್ಯನಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಸಂಚಾರ ಮಾಡತಕ್ಕಂಥವನು ಈ ಸೂರ್ಯನಾದವನು. ಅದಕ್ಕೆ ಸೂರ್ಯನನ್ನ ಪ್ರತಿ ಭಾನುವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ, ಇಲ್ಲಿ ನಮ್ಮ ಎಮ್ಮಿದೊಡ್ಡಿ ಗ್ರಾಮದಲ್ಲಿ ಶನೈಶ್ವರನ ಸನ್ನಿಧಿಯಲ್ಲಿ ಆ ಭಗವಂತನ ಪೂಜೆ ಸಲ್ಲಿಸೋಣ. ಪೂಜೆ ಮಾಡಿ. ಜಪ ಕುಸುಮ ಸಂಕಾಶೋ ಕಾಶಪೇಯಂ ಮಹಾದ್ವಿತಿಂ ತಮೋಹಿ ಸರ್ವ ಪಾಪಜ್ಞೋ ಪ್ರಣತೋಸ್ಮಿ ದಿವಾಕರೋ ಪ್ರಣತೋಸ್ಮಿ ದಿವಾಕರಂ. ಸೂರ್ಯದೇವನ ಪಾಲಕಿ ಗೋವಿಂದ ಗೋವಿಂದ, ಸೂರ್ಯದೇವನ ಪಾಲಕಿ ಗೋವಿಂದ ಗೋವಿಂದ, ಸೂರ್ಯದೇವನ ಪಾಲಕಿ, ಜೈ. ಸೂರ್ಯದೇವನ ಪಾಲಕಿ, ಜೈ. ಸೂರ್ಯದೇವನ ಪಾಲಕಿ. ಜೈ. ಸೂರ್ಯನಾದ ಕೂಡಲೇ ಸೌರಮಂಡಲದಲ್ಲಿ 2ನೇ ಗ್ರಹ ಚಂದ್ರ. ಚಂದಿರ ಬಲು ಸುಂದರ, ಲಕುಮಿಯ ಸಹೋದರ. ಆಲ್ಗಡಲಲ್ಲಿ ಜನಿಸಿದ ರಜನೀಕರ ಚಂದಿರ. ದಕ್ಷ ಬ್ರಹ್ಮನ ಜಾಮಾತ ಚಂದಿರ. ಶಿವನ ಜಟೆಯಲ್ಲಿ ವಾಸ ಮಾಡಿ ಶಿವನಾದ ಚಂದ್ರಶೇಖರ ಚಂದಿರ ಚಂದ್ರ. ಚಂದ್ರ ಇವನೆಂತ ಶಾಂತ ಸ್ವರೂಪನಂದ್ರೆ ಇವನಿಗೆ 27 ಜನ ಹೆಂಡ್ತಿರತ್ತೆ. 27 ಕಟ್ಕೊಂಡಿರೋ ನಾವೇ ಸುಮ್ಮನೆ ನೀವೇ ಹಿಂಗ್ ಆಡ್ತಾ ಇದ್ರಿ ಅಂತ. ಒಂದು ಇಲ್ಲ ಅಂತ, ಒಂದು ಇಲ್ಲ ಅಂತ. ಅವ ದೇವಮಾನವ, ನೀವು ನರಮಾನವ. ಇನ್ನು 27 ಬೇಕಾದ್ರೆ ಕಟ್ಕತಾನೆ. ಹೌದಾ? ಏಕೆಂದ್ರೆ ದಕ್ಷಜ್ಞ ನಾಟಕದಲ್ಲಿ ದಕ್ಷ ಬ್ರಹ್ಮತನ 27 ಜನ ಹೆಣ್ಮಕ್ಳನ್ನ ವರಪರ್ವ ಪಡೆದವನು ಚಂದ್ರಮನು ಒಬ್ಬನಿಗೆ ಕೊಟ್ಟು ಮದುವೆ ಮಾಡಿರ್ತಾನಂತೆ. ಚಂದ್ರಮನಾದಂತವನಿಗೆ ದಕ್ಷ ಬ್ರಹ್ಮ ಹೇಳ್ತಾನೆ, ನೋಡು ಚಂದ್ರಮ, ನನ್ನ 27 ಜನ ಹೆಣ್ಮಕ್ಳಿಂದ ಸರಿಸಮಾನವಾದ ಪ್ರೀತಿ ಪ್ರೇಮ ಇರಬೇಕು. ಉದಾಹರಣೆಗೆ ಅವ್ರಿಗೆಲ್ಲ ತಂದ್ರೆ ಒಂದೇ ತರ ಸೀರೆ ತರಬೇಕು. ಯೂನಿಫಾರ್ಮ್ ಅದಕ್ಕೆ ಮಹಿಳಾ ಸಂಘಕ್ಕೆ ಸೇರಿದ್ರ. ನಾನು ಹೇಳ್ತಾರದು ಒಂದೇ ಪ್ರೀತಿಲಿ ನೋಡ್ಕೋಬೇಕು ಅಂತ. ಏನೋ ಆಯ್ತು ಆಯ್ತು ಅಂತ ಒಪ್ಕೊಂಡ ಚಂದ್ರ 27 ಜನ ಹೆಂಡತಿನ ಕರ್ಕೊಂಡು ತನ್ನ ಲೋಕವಾದ ಚಂದ್ರಲೋಕಕ್ಕೆ ಬಂದು ಅದರಲ್ಲಿ ಅತಿಲೋಕ ಸುಂದರಿಯಾದಂತ ರೋಹಿಣಿ ನಡೆದ ಸರಸ ಸಲಾಪನಾಡ್ತಾ ಮಿಕ್ಕದವ್ರನ್ನೆಲ್ಲ ಕಡೆಗಣಿಸ್ಬಿಟ್ಟ. ಒಂದಿನ ಹಳಿಯನ್ನು ಹೆಣ್ಮಕ್ಳನ್ನು ನೋಡ್ಬೇಕು ಅಂತ ಆಸೆಯಿಂದ ಬಂದಲ್ಲ ಚಂದ್ರಮ. ರೋಹಿಣಿ ಒಬ್ಬಳೇ ಇದ್ದಾಳೆ. ಚಂದ್ರಮರ ಜೊತೆ ಇನ್ಯಾರು ಹೆಣ್ಮಕ್ಳು ಕಾಣ್ತಾ ಇಲ್ಲ. ಚಂದ್ರಮ ಹೇಳ್ತಾನೆ, ರೋಹಿಣ, ನಿನ್ನ ಒಂದು ಪ್ರೀತಿ ವಿಶ್ವಾಸ ನನ್ನ ಮನಸ್ಸನ್ನೇ ಕಟ್ಟಾಕ್ಬಿಡ್ತು. ಬದುಕಿ ಬಾಳುವ ತನಕ ನಿನ್ನ ಜೊತೆಯಾಗಿ ಕೈ ಹಿಡಿದು ಸುಖವಾದ ಜೀವನ ನಡೆಸಿ ನನ್ನ ಜೀವನವನ್ನು ಪಾವನ ಮಾಡ್ಕೋಬೇಕು ಅಂದಾಗ ರೋಹಿಣಿ ಹೇಳ್ತಾಳೆ, ಸ್ವಾಮಿ, ನನ್ನ 26 ಜನ ಸಹೋದರನೂ ಕೂಡ ನೀವು ಹೊರಿಸ್ಬೇಕಲ್ವಾ? ಇಲ್ಲ, ನನಗವರ 6 ಹೆಂಡತಿಯರಲ್ಲ, ನೀನೊಬ್ಬಳೇ ಹೆಂಡತಿ, ನಿನ್ನನ್ನೇ ನಾನು ಹೊರಿಸೋದು. ಇದನ್ನೆಲ್ಲ ದೂರದಲ್ಲಿ ನಿಂತು ನೋಡ್ತಾ ಇದ್ದ ದಕ್ಷ ಬ್ರಹ್ಮ ಬರ್ತಾನೆ. ಚಂದ್ರಮ, ಇದೇನಿದು? ನನ್ನ ಒಬ್ಬಳು ಪುತ್ರಿ ಇರುವಳು, ನನ್ನ ಉಳಿದ ಪುತ್ರಿ ಇರಲ್ಲ, ಎಲ್ಲಿ? ಯಾರು ಗೊತ್ತು ಮಾವ? ಏನು? ನಿನ್ನ ಪತ್ನಿಯ ವಿಚಾರ ನಿನಗೆ ತಿಳಿಯದೆ? ನನಗೆ ತಿಳಿದು ಮಾವ. ಆಗನಷ್ಟೇ 26 ಜನ ಹೆಣ್ಮಕ್ಳಿದ್ರಲ್ಲ, ಅವರೆಲ್ಲ ಓಡೋಡ್ ಬಂದ್ರು. ಅಪ್ಪಾಜಿ, ಅಪ್ಪಾಜಿ, ಯಾಕ್ರಮ್ಮ ಯಾಕೆ ಹೇಳ್ತಾ ಇದ್ರ? ನೀವೆಲ್ಲ ಚೆನ್ನಾಗಿಲ್ಲ ಅಂತ ಚಂದ್ರಮನು ಕೊಟ್ಟು ಮದುವೆ ಮಾಡಿದ್ನಲ್ಲ, ಯಾಕೆ ಹೇಳ್ತಾ ಇದ್ದೀರಾ? ಏನಪ್ಪಾಜಿ, ನೀವು ಅವ್ರು ಚೆನ್ನಾಗಿರ್ಲಿ ಅಂತ ಮದುವೆ ಮಾಡ್ಕೊಟ್ಟಿದ್ದು. ಮದುವೆ ಆಗಿ ಬಂದಾಗಿದ್ದ ಒಂದು ದಿನ ನಮ್ಮನ್ನ ಹೆಂಡತಿ ಅಂತ ಕಣ್ಣೆತ್ ನೋಡ್ಲಿಲ್ಲ. ಈ ಚಂದ್ರಮನಿಗೆ ಈ ರೋಹಿಣಿ ಒಬ್ಬಳೇ ಅಪ್ಪಾಜಿ ಹೆಂಡತಿ, ನಾವ್ ಯಾರು ಹೆಂಡತಿಯರೇ ಅಲ್ಲ, ನಮ್ಮ ಜೀವನನೇ ನಾಶ ಆಗೋಯ್ತಲ್ಲ, ಏನ್ ಮಾಡುದು? ಚಂದ್ರಮ, ಚಂದ್ರಮ, ಅಂದು ಕಲ್ಯಾಣ ಮಂಟಪದಲ್ಲಿ ಮಾತು ಕೊಟ್ಟಿದ್ರೆ ಮರೆತು ಬಿಟ್ಟಿನೋ ಭಾವಿ. ನನ್ನ ಮಕ್ಕಳಿಂದ ಸರಿಸಮಾನವಾದ ಪ್ರೀತಿ ಪ್ರೇಮ ಇರಬೇಕು ಅಂತ ನಾನು ಹೇಳಿದರು. ಈ ರೋಹಿಣಿಗೋಸ್ಕರ ನನ್ನ 26 ಜನ ಹೆಣ್ಮಕ್ಕಳಿಗೆ ಮೋಸ ಮಾಡಿದನು, ಘಾತಕ, ಮಾತಾಡು. ಮಾವ, ಅಲ್ಲಾಯಿತು ನನಗೆ ಮದುವೆ. ಈ ರೋಹಿಣಿ ಮೇಲಿರುವ ಅಪಾರವಾದ ಪ್ರೀತಿಗೆ ಅವಳನ್ನು ಒರೆಸಬೇಕು ಅನ್ನೋ ಆಸೆಗೋಸ್ಕರವಾಗಿ ಇನ್ನು 26 ಜನಕ್ಕೂ ತಾಳಿ ಕಟ್ಟಿದ್ದೆ ವಿನಃ ನನಗೆ ಈಗ ರೋಹಿಣಿ ಒಬ್ಬಳೆ ಹೆಂಡತಿ, ಇನ್ಯಾರು ಹೆಂಡತಿಯರಲ್ಲ.
ನೋಡಿ ಇವನು ಒಂಥರ ಭೂಪನೆ. ಚಂದಾಗಿಯ ನಮ್ ಈಗಿನ ಕಾಲದಲ್ಲಿ ಒಂದ್ ತಗೊಂಡ್ರೆ ಒಂದ್ ಪ್ರೀ ಅಂತಾರೆ, ತಟ್ಟೆ ತಗೊಂಡ್ರೆ ಲೋಟ ಪ್ರೀ, ಸೀರೆ ತಗೊಂಡ್ರೆ ರಾವ್ಕೆ ಪ್ರೀ, ಪೇಸ್ಟ್ ತಗೊಂಡ್ರೆ ಬ್ರಷ್ ಪ್ರೀ, ತಪ್ಪಲದ ಕರ್ಕೊಂಡ್ಬಂದ್ರೆ ತಾಳ್ಬದಿದ್ದ ಪ್ರೀ, ಕತ್ತಾರ ಕರ್ಕೊಂಬಂದ್ರೆ ಸಟ್ನವ್ರಲ್ಲ ಪ್ರೀ. ಪ್ರೀ ಹೋಗ್ಬಿಡ್ತಾರೆ ಬನ್ನಿ. ಹಂಗೆ ಒಂದ್ ತಗೊಂಡ್ರೆ ಒಂದ್ ಪ್ರೀ ಅಂದ್ರೆ ಒಂದ್ ತಗೊಂಡ್ರೆ 26 ಪ್ರೀ ಅಂತೆ. ಇವಳೊಬ್ಳಿಗೋಸ್ಕರ 26 ಜನಕ್ಕೂ ತಾಳಿ ಕಟ್ಟಿಬಿಟ್ಟೆ ಅಂದ. ದಕ್ಷ ಬ್ರಹ್ಮನ ಕೋಪವಂತೂ ಇಲ್ಲಬೆಲವ ಚಂದ್ರಮ, ನಿನ್ನ ಹಾಳಾದ ಪ್ರೇಮ ಈ ರೋಹಿಣಿಯನ್ನು ಮೀಸಲಾಯಿತೆ. ಇಷ್ಟಕ್ಕೆಲ್ಲ ಕಾರಣವಾದದ್ದು ನಿನ್ನ ಶೃಂಗಾರ ನಿರ್ಮಲವಾಗಿರ್ತಕ್ಕಂಥ ಈ ರೂಪಲಾವಣ್ಯಗಳು ತಾನೆ. ಆ ರೂಪಲಾವಣ್ಯಗಳೆಲ್ಲ ಕಲಾಹೀನವಾಗೋಗ್ಲಿ. ಅಮ್ಮ ಚಂದ್ರನ ಕಣ್ಣುಂಟಾಯ್ತು, ಕೈಕಾಲ ಉಂಟಾಯ್ತು, ಚಂದ್ರ ನೋಡ್ಕೊಂಡು ಬೇಡ, ಹೆಂಡತಿರು ಬೇಡ ಅಂತ ನೇರವಾಗಿ ಕೈಲಾಸಕ್ಕೆ ಹೋಗಿ ಶಿವನ ಕಾಲ ಬಿದ್ದು ಬಿಟ್ಟಂತೆ. ಆಗ ಶಿವ ಹೇಳ್ತಾನಂತೆ, ಎದ್ದೇಳು ಚಂದ್ರಮ, ನಿನಗೆ ಬಂದಿರುವ ದಕ್ಷ ಬ್ರಹ್ಮನ ವ್ಯಾಕುಲವನ್ನ ನಾನು ದೂರ ಮಾಡ್ತೇನೆ, ಎದ್ದೇಳು ಅಂದಾಗ ದಕ್ಷ ಬ್ರಹ್ಮನ ವ್ಯಾಕುಲವನ್ನು ದೂರ ಮಾಡಿ ಶಿವನಾದವನ್ನು ಎತ್ತಿ ಚಂದ್ರನನ್ನ ತನ್ನ ಜಟೆಗೆ ಸೇರಿಸಿಕೊಂಡ. ಅಂದಿನಿಂದ ಶಿವನಿಗೆ ಚಂದ್ರಶೇಖರ, ಚಂದ್ರಮೌಳೀಶ್ವರ, ಸೋಮಶೇಖರ ಅಂತ ಹೆಸರಾಯ್ತು. ಈ ಚಂದ್ರಮಯ್ಯನು ಶಿವನ್ ಜಟೆಗೆ ಹೋಗಿ ಜಗತ್ತನ್ನ ಬೆಳಗಕ್ಕೆ ಶುರು ಮಾಡ್ದ. ಈ 27 ಜನ ಹೆಣ್ಮಕ್ಳು ಪುನಃ ಹತ್ರ ಬಂದ್ರು, ಅಪ್ಪಾಜಿ 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 ಯಾಕ್ರಮ ಯಾಕ್ರಮ ಮಾಡ್ತಾ ಇದ್ದೀರಾ? ನಿಮಗೆಲ್ಲ ಮೋಸ ಮಾಡಿದ ಚಂದ್ರಮನಿಗೆ ಸರಿಯಾದ ಪಾಠ ಕಲಿಸೋದನ್ನ ಯಾಕೆ ಕಳ್ತಾ ಇದ್ದೀರಾ? ಏನಪ್ಪ ಜಿನೇ ಪಾಠ ಕಲಿಸೋದು? ಗಂಡ ಅಂತ ಒಳ್ಳೆಯವನ ಕೆಟ್ಟನ ಹಂಗ ಅನ್ಸರ್ಸ್ಕ ಮಾಡ್ಕೊಂಡು ಹೋಗ್ತಿದ್ದು, ನೀ ಬಂದು ಡಸನ್ ಡಿಸೋನ್ ಅಂತ ಶಾಪ ಕೊಟ್ಟುಬಿಟ್ಟು ಈಗ ಎಲ್ಲರೂ ಬಿಟ್ಟವನು ಶಿವನ್ ಜಟಕ್ಕೆ ಹೋಗಿ ಜಗತ್ತನ್ನು ಬೆಳಗ್ತವನಲ್ಲ, ನಮಗೆಲ್ಲ ದಿಕ್ಕು ದೆಸೆ ಇಲ್ದಾಗ ಆಯ್ತಲ್ಲ, ನಾವೆಲ್ಲ ಏನ್ ಮಾಡೋದು? ಕೂತ್ಕೊಂಡು ಹೇಳದೆ, ಒಂದು ಕೆಲಸ ಮಾಡಿ, ಆ ಚಂದ್ರಮ ಶಿವನ ಜೊತೆಗೆ ಹೋಗಿ ಜಗತ್ತನ್ನು ಬೆಳಗ್ತಾ ಇದ್ದಾನ. ಎಷ್ಟು ದಿನಗಳ ಕಾಲ ಶಿವನ ಜೊತೆಗೆ ಹೋಗಿ ಆ ಚಂದ್ರಾರ್ಕವಾಗಿ ಜಗತ್ತನ್ನು ಬೆಳಗ್ತಾನೋ ಅಷ್ಟು ದಿನಗಳ ಕಾಲ ನೀವು 27 ಮಳೆಗಳಾಗಿ ಸುರ್ರಿ. ನೋಡಿ, ವರ್ಷದಲ್ಲಿ 27 ಮಳೆಗಳು ಬೀಳ್ತಾವಲ್ಲ, ಅಶ್ವಿನಿ ಭರಣಿ ಹುಟ್ಟುತ್ತಗ ಅಂತ ನಾವು 27 ಮಳೆಗಳು. ಆ 27 ಮಳೆಗಳು ಬೇರೆ ಯಾರಲ್ಲ, ಚಂದ್ರಮನ ಹೆಂಡತಿಯರು ಮಳೆಯ ರೂಪದಲ್ಲಿ ಬರುವಂತವ್ರು. ರೇವತಿ ಮಳೆ ಹುಯ್ಬೇಕಾಯ್ತು, ಚೆನ್ನಾಗಿ ಹುಯ್ನೇ ಇಲ್ಲಪ್ಪ ಅದು ಸರಿಯಾಗಿ. ಅದರಲ್ಲೂ ರೋಹಿಣಿ ಮಳೆ ಅಂದ್ರೆ ಬಾದಿಗಟ್ಟಿ ಮಳೆ ಅಂತಾರೆ, ಮುಂಗಾರು ಮಳೆ ಅಂತೀವಲ್ಲ ಅದೇ. ಕೆಲ ಕಡೆ ಹಳ್ಳಿ ಕಡೆ ಮಾತಾಡಕತ್ತೆ ಏನೇನ ರೋಹಿಣಿ ಮಳೆ ಓದುತ್ತು, ಓಣಿ ಒಬ್ಬ ಎಲ್ಲ ಕೊಚ್ಕೊಂಡಿರ್ತಾನೆ, ಎಲ್ಲನೂ ಕೊಚ್ಕೊಂಡು ಹೋಗ್ತಾನ ತೆಗೆ. ಆಯ್ತಾಯ್ತು ಆಗ್ಬೇಡಿ, ಈ ತರ ಮಿಸಿಲ್ ಉಯಿಸಿ ನಿಜವಾದ ಮಳೆಗಳಲ್ಲಿ ನಿಂತೇವದು ಗೊತ್ತಾನೆ ಇಲ್ಲ. ಆ ಮಾಡ್ಬಿಟ್ನೆ ಅಂತ ಮಾಡ್ಬಿತ್ನೆಯ ಬೈನ ಬಿಡು. ಈ ಪಾಟಿ ಶಾಖ ಹೊಡಿತಾದ ಮಾಡ್ಬಿತ್ನೆ ಮೇಲೆ ಮಾಡ್ತಾರ ತಗ. ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಬೇಕು ಅಂದ್ರೆ ಚಂದ್ರನ ಸಹಕಾರ ಇರಬೇಕು. ರೈತ ಬೆಳೆಯುವಂತ ಬೆಳೆಗಳಿಗೆ ಚಂದ್ರನ ಬೆಳಕು ಬಿದ್ದರೆ ಫಲ ಚೆನ್ನಾಗಿ ಕೊಡುತ್ತಂತೆ, ಬೆಳೆ ಚೆನ್ನಾಗಿ ಬರುತ್ತಂತೆ. ಗರ್ಭಿಣಿ ಹೆಂಗಸರಿಗೆ ಚಂದ್ರನ ಬೆಳಕು ಬಿದ್ದರೆ ಹುಟ್ಟೋ ಮಕ್ಕಳು ಚಂದ್ರನ ಚೆಲುವೆಯಾಗಿ ಹುಡ್ತಾವಂತೆ. ಅದಕ್ಕೆ ಚಂದ್ರನನ್ನ ರೈತ ಬಂಧು ಅಂತ ಕೂಡ ಕರೀತಾರೆ. ಅದಕ್ಕೆ ಚಂದ್ರನಾಗಿರ್ತಕ್ಕಂಥವನಿಗೆ ಪ್ರತಿ ಸೋಮವಾರನಿಗೆ ಇಷ್ಟವಾಗಿರ್ತಕ್ಕಂಥ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನು ಪೂಜೆಗಿಟ್ಟು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಭತ್ತ ಅಥವಾ ಅಕ್ಕಿ ಕಾಳು, ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ಅರಳು ಮುತ್ತು. ಚಂದ್ರನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಶಿವನನ್ನು ಪೂಜೆ ಮಾಡಿದ್ರು ಕೂಡ ಚಂದ್ರನನ್ನು ಪೂಜೆ ಮಾಡಿದಷ್ಟು ಪುಣ್ಯ. ಚಂದ್ರನ ವಾಹನ ಜಿಂಕೆ. ಚಂದ್ರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಅಸಾವೇರಿ ರಾಗ. ಅದಕ್ಕೆ ಚಂದ್ರನನ್ನ ಪ್ರತಿ ಸೋಮವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಎಂಬಿದೊಡ್ಡಿ ಗ್ರಾಮದ ಶನೀಶ್ವರನ ಸನ್ನಿಧಿಯಲ್ಲಿ 2ನೇ ಗ್ರಹವಾದ ಚಂದ್ರನಿಗೆ ಪೂಜೆ ಸಲ್ಲಿಸೋಣ. ಪೂಜೆ ಮಾಡಿ. ದಧಿಶಂಕ ತುಷಾರಾಭಂ ಶಿರೋದಾನವ ಸಂಭವಂ ನಮಾಮಿ ಶಶಿಲಂ ಸೋಮಂ ಶಂಭೋರ್ವಕುಟಭೂಷಣ ಶಂಭೋರ್ವಕುಟಭೂಷಣ ಶಂಭೋರ್ವಕುಟಭೂಷಣ. ಚಂದ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಚಂದ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಚಂದ್ರದೇವನ ಪಾದಕ್ಕೆ, ಚಂದ್ರದೇವನ ಪಾದಕ್ಕೆ, ಚಂದ್ರದೇವನ ಪಾದಕ್ಕೆ. ಎಲ್ಲ ಕೂಗಬೇಕು ಗ್ರಹಗಳಿಗೆ, ಹಂಗೆ ಸುಮ್ ಕೂತ್ಕೊಳ್ಳೋದಲ್ಲ. ದೇವ್ರ ಕಣ್ಣಗೆ ಒಂದೊಂದು ಗ್ರಹಕ್ಕೂ ಕೂಗದಾಗಲೇ ಆ ಗ್ರಹದ ಫಲ ಸಿಗೋದು. ಟೀ ಕೊಟ್ರ ಕುಡ್ಕೊಳ್ಳಿ, ಕಳಪಟ್ಟು ಕೊಟ್ರ ತಿನ್ಕೊಳ್ಳಿ, ಸುಮ್ ಕೂತ್ಕೊಳ್ಳಿ. ಎಲ್ಲ ಕೂಗಬೇಕು ಭಕ್ತಿಯಿಂದ. ಚಂದ್ರದೇವನ ಪಾದಕ್ಕೆ. ಚಂದ್ರನಾದ ಕೂಡಲೇ ಸೌರಮಂಡಲದಲ್ಲೇ 3ನೇ ಗ್ರಹ ಮಂಗಳ. ಭೂಮಿ ಕುಮಾರ ಮಂಗಳ ದೇವ, ಭೂಮಿ ಕುಮಾರ ಮಂಗಳ ದೇವ, ಗ್ರಹ ಸಂಭೂತ ಭಕ್ತ ಜನ ಪ್ರಿಯ. ಗ್ರಹ
ಸಂಭೂತ ಭಕ್ತ ಜನ ಪ್ರಿಯ ಭೂಮಿ ಕುಮಾರ ಮಂಗಳ ಗ್ರಹ ಮಂಡಲದೊಳ್ ಮೂರನೆಯವರೋ ಮಂಗಳ ಮಂಗಳ ದೇವ ಗ್ರಹ ಮಂಡಲದೊಳ್ ಮೂರನೆಯವರೋ ಒಲಿದರೆ ಸುಖವೋ ಮುನಿದರೆ ದುಃಖವೋ ಒಲಿದರೆ ಸುಖವೋ ಮುನಿದರೆ ದುಃಖವೋ ಭೂಮಿ ಕುಮಾರ ಮಂಗಳ ದೇವ ಗ್ರಹ ಸಂಭೂತ ಭಕ್ತ ಜನ ಪ್ರಿಯ ಗ್ರಹ ಸಂಭೂತ ಭಕ್ತ ಜನ ಪ್ರಿಯ ಭೂಮಿ ಕುಮಾರ ಮಂಗಳ ದೇವ ಮಂಗಳ 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 ದೇವ ಮಂಗಳ. ಈ ಮಂಗಳದ ವಿಶೇಷತೆ ಏನು ಅಂದ್ರೆ ಗೀತೆಲ್ಲ ಬಂತು ಭೂಮಿ ಕುಮಾರ ಅಂದ್ರೆ ಭೂಮಿಯ ಮಗನಾಗಿರ್ತಕ್ಕಂಥವನು ಈ ಮಂಗಳನಾಗಿರ್ತಕ್ಕಂಥವನು. ಭೂಮಿಯ ಮಗ ಹೇಗೆ ಅಂದ್ರೆ ದಕ್ಷಿಣ ನಾಟಕದ ಕೊನೆ ಭಾಗದಲ್ಲಿ ದಕ್ಷಕುಂಡಕ್ಕೆ ಗೌರಿ ಮಾತು ಹೋಗಿ ಬಿದ್ದಾಗ ಗೌರಿಯನ್ನು ಕಳ್ಕೊಂಡ ಪರಶಿವ ಪ್ರಳಯರುದ್ರ ತಾಂಡವನ್ನ ಹಾಡ್ತಾನೆ ನೋಡಿ. ಗೌರಿ ಹೋಗಿ ದಕ್ಷಕುಂಡ ಬಿದ್ದ ಸ್ಥಳವೇ ಈಗಿನ ಕೋಟೆಯೂರು ದೇವಸ್ಥಾನ ಅಂತ ಹೇಳ್ತಾರಲ್ಲ. 1 ತಿಂಗಳು ವರ್ಷಕ್ಕೆ ಓಪನ್ ಆಗ್ತಕ್ಕಂಥದ್ದು, ನೀರು ಮಧ್ಯದಲ್ಲಿರ್ತಕ್ಕಂಥದ್ದು ಅದೇ ದಕ್ಷಕುಂಡ ನಡೆದ ಸ್ಥಳ. ಅಲ್ಲೇ ಗೌರಿ ಮಾತೆ ಹೋಗಿ ಪ್ರಾಣ ಬಿಟ್ಟ ಸ್ಥಳ. ಗೌರಿ ಮಾತೆಯನ್ನು ಕಳ್ಕೊಂಡ ಶಿವ ಪ್ರಳಯರುದ್ರ ತಾಂಡವನ ಆಡಬೇಕಾದ್ರೆ ಶಿವನ ಜಟೇಂದ್ರ ವೀರಭದ್ರ ಹುಡ್ತಾನೆ. ಆ ಶಿವನ ಜಟೇಂದ್ರ ವೀರಭದ್ರ ಹುಟ್ಟಬೇಕಾದ್ರೆ ಶಿವನ ಹಣೆಯಿಂದ ಒಂದು ಬೆವರು ಹನಿ ಹಾರಿ ಭೂಮಿಯಲ್ಲಿ ಬೀಳುತ್ತಂತೆ ನೋಡಿ. ಆ ಬೆವರು ಹನಿಯಿಂದ ಹುಟ್ಟಿದವನೇ ಮಂಗಳ. ಕುಜ ಅಂಗಾರಕ ಅವನೆಯ. ಕುಜ ಅಂದ್ರೆ ಹುಟ್ಟುವಾಗ ಹೆಣ್ಮಕ್ಳು ಕುಜದೋಷ ಇದ್ರೆ ಕುಜದೋಷ ಇರುವ ಗಂಡನೇ ತಂದು ಮದುವೆ ಮಾಡ್ಬೇಕು. ಇಲ್ಲ ಹೆಂಡತಿ ಸತ್ತೋಗ್ತಾಳೆ ಮದುವೆ ಆದ್ಮೇಲೆ, ಇಲ್ಲ ಗಂಡ ಸತ್ತೋಗ್ತಾನೆ. ಅಂಗಾರಕ ದೋಷ ಅಂದ್ರೆ 14 ವರ್ಷ. ಗಂಡಸರ ಪಾಲಿಗೆ ಈ ದೋಷ ಬಂತು ಅಂದ್ರೆ ದಟ್ಟ ದರಿದ್ರಣ ಮಾಡ್ಬಿಡುತ್ತಂತೆ. ಹೆಣ್ಮಕ್ಳಿಗೆ ಈ ದೋಷ ಬಂತು ಅಂದ್ರೆ ಹುಟ್ಟದ ಮನೆ ಮೆಟ್ಟದ ಮನೆ 2 ಮನೆಯಲ್ಲೂ ಕಣ್ಣೀರಲ್ಲಿ ಕೈ ತೊಳೆಗೆ ಮಾಡುತ್ತಂತೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನಿಗಿತ್ತಂತೆ ಈ ದೋಷ. ಅವನೇ ಹೆಂಡತಿ ಸಮೇತನಾಗ 14 ವರ್ಷ ವನವಾಸಕ್ಕೆ ಹೋದ. ದೇವರನ್ನೇ ಬಿಡ್ಲಿಲ್ಲ ಈ ದೋಷ. ನಾವು ನೀವು ಯಾವ ಲೆಕ್ಕ? ಇರುವಂತ 9 ಗ್ರಹಗಳಲ್ಲಿ ಕ್ರೂರ ಗ್ರಹ ಅಂತಾನು ಕೂಡ ಕರೀತಾರೆ ಮಂಗಳದನ್ನ. 12 ಮನೆಗಳಲ್ಲಿ ಬರೀ 9 ಮನೆನೇ ಒಳ್ಳೇದು ಮಾಡೋದು, ಬರೀ 3 ಮನೆ ಕೆಟ್ಟದ್ದು ಮಾಡೋದು. ಅಂದ್ರೆ 3 ಮನೆ ಒಳ್ಳೇದು, 12 ಮನೆಯಲ್ಲಿ 9 ಮನೆ ಬರೀ ಕೆಟ್ಟದೇ ಮಾಡ್ತಾನಂತ ಇವನು. ಅದಕ್ಕೆ ದೋಷಪೂರಿತ ಗ್ರಹ ಅಂತಾನು ಕೂಡ ಕರೀತಾರೆ ಮಂಗಳದನ್ನ. ಅದಕ್ಕೆ ಪ್ರತಿ ಮಂಗಳವಾರ ಈ ಯಾವ ಮಂಗಳ ಗ್ರಹಕ್ಕೆ ಅವನಿಗೆ ಇಷ್ಟವಾಗಿರ್ತಕ್ಕಂಥ ಕೆಂಪು ಬಟ್ಟಿ, ಕೆಂಪು ಹೂಗಳನ್ನ ಪೂಜೆಗಿಟ್ಟು, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ತೊಗರಿ ಕಾಳು ಅಥವಾ ತೊಗರಿ ಬೇಳೆ, ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಕೆಂಪು ಹವಳ. ಮಂಗಳನನ್ನು ಪೂಜೆ ಮಾಡದೇ ಇರತಕ್ಕಂಥವರು ಸೀತಾರಾಮಚಂದ್ರನನ್ನು ಪೂಜೆ ಮಾಡಿದ್ರು ಕೂಡ ಮಂಗಳನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಮಂಗಳನ ವಾಹನ ಮೇಕೆ. ಮಂಗಳನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಸುರಟಿ ರಾಗ. ಅದಕ್ಕೆ ಮಂಗಳನನ್ನ ಪ್ರತಿ ಮಂಗಳವಾರ ಪೂಜೆ ಮಾಡಬೇಕು ಅಂದಾಗಲೇ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಹೆಂಬಿದೊಡ್ಡಿ ಗ್ರಾಮದಲ್ಲಿ 3ನೇ ಗ್ರಹವಾದ ಮಂಗಳನಿಗೆ ನಾವೆಲ್ಲರೂ ಕೂಡ ಕೈ ಮುಗಿದ ಪೂಜೆಯನ್ನು ಸಲ್ಲಿಸೋಣ. ಧರಣಿ ಗಂಬ ಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮಾ ಪ್ರಭಂ ಕುಮಾರಂ ಶಕ್ತಿ ಅಸ್ತಂಚ ತನ್ಮಂಗಳಂ ಪ್ರಣಮಾಮ್ಯಹಂ ತನ್ಮಂಗಳಂ ಪ್ರಣಮಾಮ್ಯಹಂ
ಮಂಗಳದೇವರ ಪಾದಕ್ಕೆ ಗೋವಿಂದ ಗೋವಿಂದ ಮಂಗಳದೇವರ ಪಾದಕ್ಕೆ ಗೋವಿಂದ ಗೋವಿಂದ ಮಂಗಳದೇವರ ಪಾದಕ್ಕೆ ಮಂಗಳದೇವರ ಪಾದಕ್ಕೆ ಮಂಗಳದೇವರ ಪಾದಕ್ಕೆ. ಮಂಗಳನಾದ ಕೂಡಲೇ ಸೌರಮಂಡಲದಲ್ಲಿ ಚಿಕ್ಕ ಗ್ರಹ ಬುಧ. ಚಂದ್ರ ತಾರೆಯ ಬುಧನೋ ಗ್ರಹ ಮಂಡಲದಲ್ಲಿ ಹಿರಿಯನೋ. ಚಂದ್ರ ತಾರೆಯ ಕುವರನೋ ಗ್ರಹ ಮಂಡಲದಲ್ಲಿ ಹಿರಿಯನೋ. ಸಕಲ ಭಾಗ್ಯವ ಕೊಟ್ಟು ಸಲಹುವ ಸಕಲ ಭಾಗ್ಯವ ಕೊಟ್ಟು ಸಲಹುವ ಶ್ರೀ ಬುಧನೋ ಇವ ಶ್ರೀ ಬುಧನೋ. ಹಸಿರು ವರ್ಣದ ವಸ್ತ್ರವಿಬಿದು ಹೆಸರು ಕಾಳಿನ ಧಾನ್ಯವಿಬಿದು. ಹಸಿರು ವರ್ಣದ ವಸ್ತ್ರವಿಬಿದು ಹೆಸರು ಕಾಳಿನ ಧಾನ್ಯವಿಬಿದು. ಭಕ್ತಿಯಿಂದಲೇ ಪೂಜಿಸಲು ಇವ ಭಕ್ತಿಯಿಂದಲೇ ಪೂಜಿಸಲು ಇವ ಪುತ್ರರನ್ನೇ ಕೊಡುವ ಶುಭ ಲಾಭವನ್ನೇ ಕೊಡುವ ಆನಂದವನ್ನೇ ಕೊಡುವ. ಬುಧ ಈ ಗ್ರಹದ ವಿಶೇಷತೆ ಏನಂದ್ರೆ ಇವನು ಹುಟ್ಟೋದಕ್ಕೂ ಒಂದು ವಿಚಿತ್ರವಾದ ಘಟನೆ ಇದೆ ನೋಡಿ. ಗೀತೆಯಲ್ಲಿ ಬಂತು ಚಂದ್ರ ತಾರೆಯ ಕುವರನೋ ಅಂದ್ರೆ ಚಂದ್ರ ತಾರೆ ಮಗನಾಗಿರ್ತಕ್ಕಂಥವನು ಈ ಬುಧ. ಚಂದ್ರ ನಮಗೆಲ್ಲ ಗೊತ್ತು ಎರಡನೇ ಗ್ರಹ. ಈ ತಾರೆ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ. ಚಂದ್ರನಾದವನು ಇರುವಂತ 9 ಗ್ರಹಗಳಲ್ಲಿ ದೊಡ್ಡ ಗ್ರಹ ಆದಂತ ಬೃಹಸ್ಪತಾಚಾರ ಹತ್ರ ಗುರುಗಳ ಹತ್ರ ವಿದ್ಯೆ ಕಲಿದಕ್ಕೆ ಹೋಗಿ ಗುರುಗಳ ಹತ್ರ ವಿದ್ಯೆ ಕಲಿತ ಏನು ಮಾಡಿದ, ಗುರುಗಳ ಹೆಂಡತಿಯಾದ ತಾರಾದೇವಿನೇ ಕರ್ಕೊಂಡು ಹೊಟ್ಟಂತೆ ನೋಡಿ. ನೋಡಪ್ಪ 20 ಜನ ಸಾಕಾಗಿಲ್ಲ ನನಗದ. ನನಗೇನು ಗೊತ್ತು, ಬಂದಿರ್ಬೇಕು ಕೇಳೋವನ್ನ ಕೇಳಬೇಕು ಫಸ್ಟ್. ಆ ತಾರಾದೇವಿನ ಕರ್ಕೊಂಡು ಹೋದಾಗ ಏನಾಯ್ತು, ದೇವತೆಗಳ ಸಮಸ್ಯೆ ಇರ್ಬಿಟ್ರು. ಇದೇನಯ್ಯ ಈ ಚಂದ್ರ ಮಾಡೋ ಕೆಲಸ, ಸಿಕ್ತವ್ರನ್ನ ಕರ್ಕೊಂಡು ಹೊಟ್ಟೋಯ್ತಾನಲ್ಲ. ಏನಾದ್ರೂ ಇದು ಗುರುಗಳು ಗೊತ್ತಾರ ಸುಮ್ಮನಾಗ್ತಾರ, ಏನ್ ಮಾಡೋದಕ್ಕೆ ಎಲ್ಲೋ ಯೋಚನೆ ಮಾಡೋಷ್ಟಲ್ಲ ಏನಾಯ್ತು, ತಾರಾದೇವಿ ಅನ್ನೋದಳು ಗರ್ಭ ಧರಿಸ್ಬಿಟ್ಟಿದ್ಲು. ಇವರೆಲ್ಲ ಮಾತಾಡ್ಕೊಂಡು ಅಯ್ಯಯ್ಯೋ ಈಗ ಹುಟ್ಟೋ ಮಗುನ ಚಂದ್ರನ ಮಗ ಅಂತ ಹೇಳದ, ಗುರುಗಳ ಮಗ ಅಂತ ಹೇಳದ, ಎಲ್ಲ ಯೋಚನೆ ಮಾಡಿ ಹುಟ್ಟ ಮಗುನ ಗ್ರಹ ತಾರೆಗಳು ಸೇರಿಸ್ಬಿಡೋಣ ಅಂದಾಗ ತಾರಾದೇವಿಯ ಗರ್ಭದಲ್ಲಿ ಹುಟ್ಟಿದವನೇ ಈ ಬುಧ. ಅವನ್ನ ಗ್ರಹ ತಾರೆ ಸೇರಿಸ್ತಾರೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇರುವಂತ 9 ಗ್ರಹಗಳಲ್ಲಿ ಚಿಕ್ಕ ಗ್ರಹ ಇವನು. 3 ಕೀರ್ತಿಗಳನ್ನ ಪಡೆದವನೆಂದ್ರೆ, ಒಂದು ವ್ಯಾಪಾರದ ಲಾಭ, ಇನ್ನೊಂದು ಮಾಡೋ ಕೆಲಸದ ಶ್ರೇಯಸ್ಸು, ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು ಅಂದ್ರೆ ಈ ಬುಧ. ವ್ಯಾಪಾರದ ಲಾಭ ಅಂದ್ರೆ ಉದಾಹರಣೆಗೆ ಆಜುಬಾಜು 2 ಅಂಗಡಿ ಇರುತ್ತೆ, ಒಂದ್ ಅಂಗಡಿಯಲ್ಲಿ ವ್ಯಾಪಾರನೇ ಇರಲ್ಲ, ಇನ್ನೊಂದು ಅಂಗಡಿಯಲ್ಲಿ ವ್ಯಾಪಾರನೇ ಕೊಡಕ್ಕಾಯ್ತಿರಲ್ಲ, ಇದು ವ್ಯಾಪಾರದ ಲಾಭ. ಇನ್ನೊಂದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು ಅಂದ್ರೆ ಕೊಟ್ರೆ ಕೆಲಸ ಇವನಿಗೆ ಕೊಡ್ಬೇಕಣೆಯ ಅಂತ ನೈಸ್ಕರಣೆಯ ಹೊಗಳಿಕೆ ಮಾತಾಡ್ತಾರ ನೋಡಿ, ಅದು ಮಾಡೋ ಕೆಲಸದಲ್ಲಿ ಶ್ರೇಯಸ್ಸು. ಇನ್ನೊಂದು ಮಕ್ಕಳ ಫಲ ಕೊಡೋನು ಯಾರು ಅಂದ್ರೆ ಈ ಬುಧ. ನಮ್ಮ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಚೆನ್ನಾಗಿ ಕೊಟ್ಬಿಟ್ಟು ಬಿಡಿ, ಕೊಟ್ಟಾರ ಮಲಗಿರೋನೇ ಹೇಳಿಸ್ಬಿಟ್ರೆ ಈಗಲೂ ಒಂದು ಟಾಟೇಸಿ ಆಯ್ತಾರೆ. ಚೆನ್ನಾಗಿ ಆಯ್ತವ ಅಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಫಲ ಕೊಟ್ಟವನು. ಇಂದಿನ ಕಾಲದಲ್ಲಿ ಮಕ್ಕಳು ಪಡಬೇಕು ಅಂದ್ರೆ ಯಾಗ ತಪಸ್ಸು ಹವನ ಪೂಜೆ ಅಂತ ಮಾಡಿ, ಪುತ್ರಕಾಮೇಷ್ಟಿ ಯಾಗ ಅಂತ ಮಾಡಿ, ಚಿನ್ನದ ನೇಗಲ್ಲ ಕಟ್ಟಿ ಹೊಲವನ್ನು ಹೊತ್ತಿದ ಫಲದಿಂದ ಮಕ್ಕಳ ಫಲ ಪಡಿತಿದ್ರು. ಈಗ ಮರದೇಲ್ಲ ಕಟ್ಟೋರು ಕಡಿಮೆ ಆಗ್ಬಿಟ್ಟಾರ. ನಮ್ಮ ಹಳ್ಳಿ ಕಡೆ ಹೋದ್ರೆ ಹೆಂಗಸರು ಒಂದೇ ಮಾತು ಹೇಳೋದು, ನಾವೇನ್ ಮಾಡ ತಾಯಿ ದೇವ್ರು ಕೊಟ್ಬಿಟ್ಟು ಬಿಟ್ಕೊಬಿಟ್ಟು ನಾವು ಕೇಳಕ್ ಹೋಗಿದ್ವಾ, ಕೇಳಕ್ ಮಾಡಕ್ ಕೆಲಸದ ಅಟ್ಟಿ ಮುಂದೆ ಕೊಡಕ್ ಇನ್ನ ದೇವ್ರು ಬುಧನ್ ದೇಶೆ ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಕೊಟ್ಟವನೆ. ಕಳೆದ 3 ವರ್ಷದಲ್ಲಿ ಬ್ರಿಟನ್ ಅಲ್ಲಿ ಒಬ್ಳು ತಾಯಿ 19 ಮಕ್ಕಳು ಜನ್ಮ ಕೊಟ್ಟಿರದಂತ. 19 ಎತ್ತಿರಳ ಅವಳೆ ಸುಮ್ಮನೆ ನೀವೇ ಹಿಂಗ್ ಆಡ್ತಾ ಇದಾರೆ ಅಂತ, ಎಲ್ಲೇ ಒಂದು ಬದುಕಿಲ್ಲ ಚೆನ್ನಾಗವೆ ಕಿಲಿ ಅಂತ 19 ಮಕ್ಕಳು ಜನ್ಮ ಕೊಟ್ಟಿರೋದಲ್ದೆ 25ಕ್ಕೆ ಪುನಃ ರೆಡಿ ಆಗಿದ್ದಾಳಂತೆ. ಹೆರಿಗೆಗೆ ಮೊದಲು 3 ಹೆಣ್ಣು ಮಕ್ಕಳು ಗಂಡನ ಮನೆಯಿಂದ ತರು ಮನೆಗೆ ಓಡ್ ಬಂದ್ಬಿಟ್ಟಿದಾರಂತೆ. ಗಂಡನ ಬಿಟ್ಬಿಟ್ಟಲ್ಲಪ್ಪ ಡಿಲಿವರಿಗೆ. ಅಲ್ಲಿಗೆ ಅದೊಂದು 3 ಇದೊಂದು 8 ಆಕಲು 37 ಮುಂಗಾರು ಮಳೆ ಆನಕಲ್ ಮಳೆ ಹೋದಂಗೆ ಆಯ್ತಪ್ಪ. ನೋಡಿ, ಮಳೆ ಬೆಳೆ ಕಡಿಮೆ ಆದ್ರೂ ಬಡ್ಡಿ ಗಂಡ ಬೆಳೆ ಚೆನ್ನಾಗದೆ ಅಂದ್ರೆ ಮಕ್ಕಳ ಫಲ ಚೆನ್ನಾಗೋದಕ್ಕೆ ಬುಧನ ಸಹಕಾರ. ಅದಕ್ಕೆ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ. ಅದಕ್ಕೆ ಈ ಬುಧನಾದಂತವನಿಗೆ ಪ್ರತಿ ಬುಧವಾರನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿರು ಬಣ್ಣದ ಬಟ್ಟೆ, ಹಸಿರುಗಳನ್ನು ಪೂಜೆಗಿಟ್ಟು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹೆಸರು ಕಾಳು, ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು, ಮರಕತ ಅಥವಾ ಪಚ್ಚೆ. ಬುಧನನ್ನ ಪೂಜೆ ಮಾಡದೇ ಇರ್ತಕ್ಕಂಥವರು ನಾರಾಯಣ ಸ್ವಾಮಿನ ಪೂಜೆ ಮಾಡಿದ್ರು ಕೂಡ ಬುಧನನ್ನ ಪೂಜೆ ಮಾಡಿದಷ್ಟೇ ಪುಣ್ಯ. ಬುಧನ ವಾಹನ ಕುದುರೆ. ಬುಧನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ನಾಟಕುರಂಜಿ ರಾಗ.
ಅದಕ್ಕೆ ಬುಧನನ್ನ ಪ್ರತಿ ಬುಧವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಹಿಂಬಿದೊಡ್ಡಿ ಗ್ರಾಮದ ಶನೀಶ್ವರನ ಸನ್ನಿಧಿಯಲ್ಲಿ ಎಲ್ಲರೂ ಕೈ ಮುಗಿತ ಚಿಕ್ಕ ಗ್ರಹವಾದ ಬುಧನಿಗೆ ಪೂಜೆಯನ್ನು ಸಲ್ಲಿಸೋಣ. ತ್ರಿಯಂಗೂಕ ನಿಶಾಭ ರೂಪೇಣ ಪ್ರತಿಮಾ ಬುಧೋ ಸೌಮ್ಯಂ ಸೌಮ್ಯ ಗುಣೋ ತೇಜೋ ತಬ್ಬುದೋ ಪ್ರಣಮಾಮ್ಯಹೋ ತಂಬುದೋ ಪ್ರಣಮಾಮ್ಯಹೋ ತಂಬುದೋ ಪ್ರಣಮಾಮ್ಯಹೋ. ಬುದ್ಧದೇವನ ಪಾದಕ್ಕೆ ಗೋವಿಂದ ಗೋವಿಂದ ಬುದ್ಧದೇವನ ಪಾದಕ್ಕೆ ಗೋವಿಂದ ಗೋವಿಂದ ಬುದ್ಧದೇವನ ಪರ ಪಾದಕ್ಕೆ ಏ ಬುದ್ಧದೇವನ ಪರ ಪಾದಕ್ಕೆ ಬುದ್ಧದೇವನ ಪರ ಪಾದಕ್ಕೆ. ಬುಧನಾದ ಕೂಡಲೇ ಸೌರಮಂಡಲದಲ್ಲಿ ದೊಡ್ಡ ಗ್ರಹ ಗುರು. ಗುರುವೇ ಶ್ರೀ ಗುರುವೇ ದಯವಾ ತೋರೋ ಬಿಡದೆ ಕಾಯೋ ಹೇ ಗುರುದೇವ ಬಿಡದೆ ಕಾಯೋ ಹೇ ಗುರುರಾಯ ಗುರುವೇ ದಯವಾ ತೋರೋ. ನಾವು ಮಾಡಿದ ಪುಣ್ಯವಿದು ಗುರುವೇ ನಿಮ್ಮ ಕರುಣೆಗಿದೋ. ಶಾಂತ ಭಾವ ಹರಡುತ್ತಿದೆ ಅಂತರಂಗ ನಿಮಿರುತ್ತಿದೆ. ದೀನ ಶರಣರ ಭಕ್ತಿರೋ ದೀನ ಶರಣರ ಭಕ್ತಿರೋ ಗುರುವೇ ನಿಮ್ಮ ಕರುಣೆಯ ತೋರೋ ಗುರುವೇ ದಯವಾ ತೋರೋ ಬಿಡದೆ ಕಾಯೋ ಹೇ ಗುರುದೇವ ಬಿಡದೆ ಕಾಯೋ ಹೇ ಗುರುರಾಯ ಗುರುವೇ ದಯವಾ ತೋರೋ ತೋರೋ ತೋರೋ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರುವೇ ಆದಿ ಗುರುವೇ ಅನಾದಿ. ಗು ಎಂದರೆ ಪಾಪವನ್ನ, ರು ಎಂದರೆ ನಾಶ ಮಾಡತಕ್ಕಂಥವನು. ಅರಮುನಿಯರ ಗುರು ಜಯಿಸವಲ್ಲ, ಗುರು ಮುನಿಗಳು ಮುಮ್ಮೂರ್ತಿಗಳೆಂದನು ಸಾಧ್ಯವಿಲ್ಲ. ನೋಡಿ ಗುರು ಎಷ್ಟು ದೊಡ್ಡವನು. ಒಂದು ವೇಳೆ ಈಶ್ವರ ಮನಸ್ಕೊಬಿಟ್ರೆ ಗುರು ಬಲದಿಂದ ಸರಿ ಮಾಡಬಹುದಂತೆ. ಏನಾದ್ರು ಗುರುನ ಮನಸ್ಕೊಬಿಟ್ರೆ ತ್ರಿಮೂರ್ತಿಗಳ ಸೇರದನ್ನು ಸರಿ ಮಾಡಕ್ ಆಗೋದಿಲ್ಲ ಕಣಪ್ಪ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಗುರುವಿಗೆ ಪ್ರಾಮುಖ್ಯತೆ ಕೊಟ್ಟಿರೋದು. ಈ ಗುರುವಿನ ಒಂದು ಪ್ರಾಮುಖ್ಯತೆ ಏನಂದ್ರೆ ಕಂಟಕಗಳನ್ನು ದೂರ ಮಾಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ಅನೇಕ ಕಂಟಕಗಳಿರುತ್ತೆ. ಅಗ್ನಿ ಕಂಟಕ, ಜಲಕಂಟಕ, ರಥಕಂಟಕ, ವಾಯು ಕಂಟಕ ಅಂತ. ಈ ಕಂಟಕಗಳನ್ನು ದೂರ ಮಾಡೋನು ಯಾರು? ಗುರು. ಗುರು ಸಾಧಿಸುವ ಛಲವನ್ನು ಕೊಡೋನು ಯಾರು? ಈ ಗುರು. ನಮ್ಮ ಜೀವನದಲ್ಲಿ ನಾವು ಗುರಿ ಇಟ್ಕೊಂಡಿರ್ತೀವಿ. ಮುಂದೆ ಗುರಿ, ಹಿಂದೆ ಗುರು, ಎರಡು ಚೆನ್ನಾಗಿದ್ರೆ ಅವನ ತಡೆಯಕ್ಕಾಗಲ್ವಂತ ನೋಡಿ. ಹಾಗೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳನ್ನು ಕೊಡಿಸೋನು ಯಾರು? ಈ ಗುರು. ಕೆಲ ಕಡೆ ನೋಡಿರ್ಬೇಕು, ಮಾತಾಡ್ಕತ್ತಾರೆ ಏನಣ್ಣ ನಮ್ಮ ಗಂಡ್ಗ ಓದಕ್ಕೆ ಬರಕ್ಕೆ ಏನೂ ಬರ್ತಿರ್ಲಿಲ್ಲ, ನೋಡಪ್ಪ ಫೇಲ್ ಆಗ್ಬಿಡ್ತಾನತ್ತಿದೆ, ಪಾಸ್ ಆಗ್ಬಿಟ್ನಲ್ಲಪ್ಪ. ಮೇಷ್ಟ್ರು ಇಟ್ಬೇಕಣ್ಣ, ನಂಗೆ ಪಾಸ್ ಮಾಡ್ದವ ಮೇಷ್ಟ್ರು ಅಂದ್ರೆ ಅವನಿಗೆ ಏನ್ ಗೊತ್ತಿತ್ತೋ ಅದೇ ಬಂದಿತ್ತಂತೆ. ಉದಾಹರಣೆಗೆ ಡ್ರಾಯಿಂಗ್ ಎಕ್ಸಾಮ್ಲಿ, ಅದಕ್ಕೆ ಚಿತ್ರಕಲಾ ಎಕ್ಸಾಮ್ಲಿ ಆನ ಬಿಡು ಅಂತ ಬಂದಿತ್ತು ಇವನ್ಗ. ಬಡಿಗಣ ಬಿಡಕ್ ಬಂದಿದ್ದೊಂದು ಆನ, ಕುದುರೆ ಬಿಡು ಅಂತ ಬಂದಿರೋ ಫೇಲ್ ಆಗ್ಬಿಡೋನು. ಹಾನ ಬಿಡು ಅಂತಾನೆ ಬಂದಿತ್ತಲ್ಲ, ಸೊಂಡ್ಲಿಗಿಡ್ಲಿ ಎತ್ಬಿಟ್ಬಿಟ್ನಂತ. ಫಸ್ಟ್ ಕ್ಲಾಸ್ ಎಲ್ಲ ಪಾಸ್ ಆಗ್ಬಿಟ್ಟು ನೋಡಿ. ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಅಂಕಗಳು ಕೊಡಿಸೋನು ಯಾರು?
ಈ ಗುರು ಸಾಧಿಸುವ ಛಲ. ಅಂದ್ರೆ ಗುರುವಿನ ಪ್ರಾಮುಖ್ಯತೆ ಎಷ್ಟು ಅಂದ್ರೆ ಇರುವಂತ ದೊಡ್ಡ ಗ್ರಹ ಅಂತ ಹೇಳಿದ್ನಲ್ಲ, 9 ಗ್ರಹಗಳಲ್ಲಿ 8 ಗ್ರಹಗಳು ಒಂದೇ ಸಾರಿ ಕಷ್ಟ ಕೊಡ್ತೀವಿ ಅಂತ ಬಂದ್ರೆ ಗುರುಬಲ ಅನ್ನೋದೊಂದು ಚೆನ್ನಾಗಿದ್ರೆ ಅದನ್ನೆಲ್ಲ ಎದುರಿಸ್ಬಿಡ್ಬೋದು ನೋಡಿ. ಅದಕ್ಕೆ ಗುರುವಾಗಿರ್ತಕ್ಕಂಥವನು ಶ್ರೇಷ್ಠಗಾರನಾದಂಥವನು ಪ್ರಥಮ ದಾರಿ ಅಂತ ಹೇಳ್ತಾರೆ. ಅದಕ್ಕೆ ಗುರುವಾಗಿರ್ತಕ್ಕಂಥವನಿಗೆ ಪ್ರತಿ ಗುರುವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಕಂದು ಬಣ್ಣದ ಬಟ್ಟೆ, ಕಂದು ಹೂಗಳನ್ನು ಪೂಜೆಗಿಟ್ಟು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಹಸಿ ಕಡಲೆಕಾಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ಕಮಲ ಪುಷ್ಯರಾಗ ಹರಳು, ಗುರುವಿಗೆ ಇಷ್ಟವಾಗಿರ್ತಕ್ಕಂಥ ವಾಹನ ಆನೆ. ಗುರುವನ್ನ ಪೂಜೆ ಮಾಡದೇ ಇರತಕ್ಕಂಥವರು ಶಿವನ ಕುಡಿದು ಬರ್ತಕ್ಕಂಥ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡಿದ್ರು ಕೂಡ ಗುರುವನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಗುರುವಿನ ಇಷ್ಟವಾದಂಥ ರಾಗ ಅಠಾಣ ರಾಗ, ಪ್ರಿಯ ರಾಗ. ಅದಕ್ಕೆ ಗುರುವನ್ನ ಪ್ರತಿ ಗುರುವಾರ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಸ್ಥಾನದಲ್ಲಿ, ಇಲ್ಲಿ ನಮ್ಮ ಹೆಮ್ಮಿದೊಡ್ಡ ಗ್ರಾಮದಲ್ಲಿ ದೊಡ್ಡ ಗ್ರಹವಾದ ಗುರುವಿಗೆ ನಾವೆಲ್ಲರೂ ಕೂಡ ಕೈ ಮುಗಿತಾ ಪೂಜೆಯನ್ನು ಸಲ್ಲಿಸೋಣ. ದೇವಣಾಂಚ ಋಷಿಣಾಂಚ ಗುರು ಕಾಂಚನ ಸಮೀಪೋ ಬುದ್ಧಿರ್ಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ ಗೋವಿಂದ, ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ, ಗುರುದೇವನ ಪಾದಕ್ಕೆ. ಗುರುವಾದ ಕೂಡಲೇ 6ನೇ ಗ್ರಹ ಶುಕ್ರ. 6ನೇ ಗ್ರಹವೋ ಶ್ರೀ ಶುಕ್ರ ಗ್ರಹವೋ ಸುಖ ಸಂಪದ ಕೊಡುವವನು. 6ನೇ ಗ್ರಹವೋ ಶ್ರೀ ಶುಕ್ರ ಗ್ರಹವೋ ಸುಖ ಸಂಪದ ಕೊಡುವವನು. ಮಣ್ಣು ಹಿಡಿದರು ಒಂದು ಮಾಡುವ, ಮಣ್ಣು ಹಿಡಿದರು ಒಂದು ಮಾಡುವ ದೇವಾದಿ ದೇವ ಶೂರನು. 6ನೇ ಗ್ರಹವು ಶ್ರೀ ಶುಕ್ರ ಗ್ರಹವು ಸುಖ ಸಂಪದ ಕೊಡುವವನು. ಶುಕ್ರ 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 ಅಂದ್ರೆ ಯಾರು? ಕಾಂಚನಕಾರ ಸಿದ್ಧ, ದುಡ್ಡು ರೊಕ್ಕ ಮನಿ ಹಣ ಪೈಸೆ ನಗದು ದುಗ್ಗಾಣಿ ನೋಡಿ ನಾನಾ ರೀತಿಯಲ್ಲಿ ಕರೀತಾರೆ. ಇವತ್ತಿನ ಪ್ರಪಂಚ ನಿಂತಿರೋದು ಇವನ ಮೇಲೆ, ದುಡ್ಡಿನ ಮೇಲೆ ನಿಂತಿರೋದು. ಈಗ ಒಂದು ಪ್ರಾಣ ಉಳಿಸೋದಕ್ಕೂ ಬೇಕು ಇದು, ಒಂದು ಪ್ರಾಣ ಅಳಿಸೋದಕ್ಕೂ ಬೇಕು ಈ ದುಡ್ಡು. ಕೆಲವು ಕಡೆ ಡೀಲ್ಗಳು ನಡೀತಿರ್ತಾವ ನೋಡಿರ್ಬೇಕು ನೀವು. ಏನಂದ್ರೆ ಒಬ್ಬನು 1 ಲಕ್ಷಕ್ಕೆ ಎತ್ಬಿಡ್ಬೇಕು ಅಂತ ಮಾತುಕತೆಯಾಗಿ ಒಡೆದ ಪಳ್ಳೆ ಬಸ್ ಸ್ಟ್ಯಾಂಡ್ಲಿ ದುಡ್ಡು 50,000 ನಿಸ್ಕೊಂಡು ಡೇಟು ಸ್ಕೆಚ್ಚು ಸ್ಪಾಟಿ ಎಲ್ಲ ಫಿಕ್ಸ್ ಆಗಿ ನೇನು ಎತ್ಬಿಡೋದು ದಿನ ಬರ್ಬಿಡ್ಬೇಕಾಯ್ತು. ಎತ್ಬಿಡೋನು ಅದೆತ್ತರಿಂದನೂ ಕೊಲೆ ಮಾಡಿಸ್ಕೊಳ್ಳೋನಿಗೆ ವಿಚಾರ ಗೊತ್ತಾಗ್ಬಿಟ್ಟು 7 ಲಕ್ಷ ಕೊಟ್ಬಿಟ್ಟು 7 ಎತ್ತಿಸ್ಬಿಟ್ಟಂತ ನೋಡಪ್ಪ. 3 ವರ್ಷ ಇರಕತ್ತು ಇಲ್ಲಿ ತಲಗಳೈತಾವ. ನೀನು 3 ಅದೇನು ದುಡ್ಡುಗಳು ಮಾಡ್ತಾ ಇರೋದು. ದುಡ್ಡುಗಳು ಕರೆಕ್ಟ್ ಒಟ್ಟಿನಲ್ಲಿ ಅಂದ್ರೆ ದುಡ್ಡು ಏನು ಬೇಕಾದ್ರೂ ಮಾಡಿಸ್ಬಿಡ್ತೇವೆ ಜಗತ್ತಲ್ಲಿ. ಇನ್ ಕೆಲವು ಕಡೆ ಕೋಟ್ಲಿ ನ್ಯಾಯ ಪಂಚಾಯತಿ ಬಂದಿರುತ್ತೆ. ಪಾಪ ಅವ್ನು ನಿರಪರಾಧಿ ಕೊಲೆನೇ ಮಾಡಿಲ್ಲ, ಅವನೇ ಕೊಲೆ ಮಾಡಿದ್ರು ಅಂತ ಹೇಳಿದ ಒಬ್ಬನ ಕರ್ಕೊಂಡ್ ಬಂದಿರ್ತಾರೆ. ನೋಡಿ ಅವನೇನ ಕೊಲೆ ಮಾಡಿದ್ರು ಸರಿಯಾಗಿ ಅವರೇ ಸಮಯ ನೋಡು ಸರಿಯಾಗಿ. ಸಮಯ ಅವರೇ ಸರಿ ನೋಡಪ್ಪ, ಸರಿಯಾಗಿ ನೋಡ್ತಾರ ಸಮಯ ಅವರೇ. ಹಿಂಗ್ ಕೊಲೆ ಮಾಡ್ದ, ಒಂದೇಟ ಹೊಡೆದ ಸಮಯ. 1 ಕಿಲೋಮೀಟರ್ ದೂರ ಹೊಂಟೈತಿ ಸಮಯ. ಏನು ಚೆಂಡ ಅಂತ ಅದು ಚೆಂಡೆಲ್ಲ ಸಮಯ ಬುರುಡ ಯಾವ ತರ ಹೊಡೆದ? ಎಳ್ಳೆ ಕೊಚ್ಚಬಿಟ್ಟಕ್ಕ ಸಮಯ. ಒಂದೇಟು ಸಮಯ ನನ್ಗೆ ಇಂದಿಗೂ ಕಣ್ಣು ಕಟ್ತಂಗದ ಸ್ವಾಮಿ. ಏನ್ ಹೇಳಿ ತಲೆನ ಏನ ಬುರುಡ ಸ್ವಾಮಿ. ಓಹೋ, ನೀನ್ ನೋಡ್ದೆ? ನಾನ್ ನೋಡಿದೆ ಸ್ವಾಮಿ. ಸತ್ಯವಾಗ್ಲು ಕಣ್ಣಾರ ನೋಡ್ದೆ ಸ್ವಾಮಿ. ಖಂಡಿತವಾಗ್ಲು ಸ್ವಾಮಿ. ನಿಜವಾಗ್ಲು ನಿಮ್ಮ ಮಾಡವ ನೋಡಿದೆ ಸ್ವಾಮಿ. ಬೇಕಾ ನಿನ್ ಮೇಲೆ ಹಾಕೋ ನನ್ನ ಮೇಲೆ ಹಾಕ್ತೀಯ? ಕೊಲೆ ಮಾಡಿದ ಅವನೇ ತಾನೆ? ಅವನೇ ಸ್ವಾಮಿ. ಪಾಪ ನಿರಪರಾಧಿಗೆ ಅಪರಾಧ ಶಿಕ್ಷೆ ಆಗೋಯ್ತು. ಇನ್ನೊಂದು ದಿನ ಕೊಲೆ ಮಾಡವನು ಕೊಲೆಗಾರನೇ, ಅವನೇ ಕೊಲೆಗಾರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಬ್ಬನ ಕರ್ಕೊಂಡ್ ಬಂದಿರ್ತಾರೆ. ನೋಡಪ್ಪ ಅವನೇ ಕೊಲೆ ಮಾಡೋದು. ಇಲ್ಲ ಸ್ವಾಮಿ. ಸರಿ ನೋಡಪ್ಪ, ಇಲ್ಲ ಸ್ವಾಮಿ. ಸಂದು ಗಂಡು ಬಿಡ್ಬೇಡ ಕಣಯ್ಯ. ಆಗಲ್ ಗಂಡು ಬಿಡ್ಕೊಂಡು ಹೇಳ್ತಾನೆ ಸ್ವಾಮಿ. ಇಲ್ಲ ಸ್ವಾಮಿ. ಅದೇಂಗ್ ಹೇಳ್ತೇವೆ ಅವನಿಲ್ಲ ಅಂತ? ಪ್ರೋಗ್ರಾಮ್ ಹೋಗಿದ್ದೆ ಸ್ವಾಮಿ ಅವತ್ತು ಬರ ಶಿವಕುಮಾರ್ ಶಾಸ್ತ್ರಿ ಅವ್ರಿಗೆ. ಓ, ಅವ್ರಿಗೆ ಹೋಗಿದ್ದ ದಿನ ಅಲ್ಲಿಗೆ ತಾನು ಹೋಯ್ತಾನ. ಅವತ್ತು ಹೋಗಿದ್ದ ಅಂತ ಖಾಲಿ ಇರ್ಲಿಲ್ಲ ಅವನು. ಅವತ್ತು ಕೊಲೆ ಮಾಡಕ್ ಇವನೇ ಮಚ್ಚೆತ್ತು ಕೊಟ್ಟಿದ್ದ, ಕೊಲೆನ ಮಾಡಿಲ್ಲ ಅನ್ಬಿಟ್ನಲ್ಲಪ್ಪ. ದುಡ್ಡು ಏನ್ ಬೇಕಾದ್ರೆ ಮಾಡಿಸುತ್ತೆ. ಇನ್ ಕೆಲ ಕಡೆ ಏನಣ್ಣ 3 years ಬೇಕು ಸೈಡ್ ವಾಲ್ ಅದ ಅಣ್ಣ. ಇಲ್ಲಲ್ಲ 3 ವರ್ಷದಿಂದ ಅಂತ ಏನು ಇಲ್ದೆ ಅವ ಬಟ್ಟೆ ಮಾರಕ್ ಬರ್ತಿದ್ದ ಮುರುಕ್ಲು ಸೈಕಲ್ ತಗೊಂಡು. ಅದು ಪೆಟ್ಲು ಮುರಿದೋಗಿತ್ತು. ಮುರುಕ್ಲು ಸೈಕಲ್ ಅಂತ ಹೇಳಿದ್ನಲ್ಲ ನಾನೇ. ಈಗ 3 ವರ್ಷಕ್ಕೆ ಹೆಂಗ್ ಇಂಪ್ರೂವ್ಮೆಂಟ್ ಆಗೋಣ ಗೊತ್ತಾ? ಹೆಂಗಣ? ಬಟ್ಟೆ ಮಾರಕ್ ಬರ್ತಿದ್ದ ಬಟ್ಟೆ ಫ್ಯಾಕ್ಟ್ರಿನ ಕೊಂಡ್ಕೊಂಡಂತೆ ನೋಡಪ್ಪ.
ಎಂಟಿ ಮನೆ ಅಂತ ಮನೆ ಕಟ್ಸನ ಅಂತ ಗೊತ್ತಿಲ್ಲ 7.5 ಎಕರೆ ರೈಸ್ ಮಿಲ್ ಓನಾಗದ ರೈಸ್ ಮಿಲ್ ಸಾಮಾನ್ಯ ಒಳಗದೆ ಎಡ್ತಿ ಹೆಚ್ಚಿಗೆ ಸೈಕಲ್ ತಗ ತಿರ್ಗಾಡ್ತಾವ ಅಟ್ಟಿ ಒಳಗೆ ದೊಡ್ಡ ಮನ ಅಂತ ಅಲ್ವಾ ಕಾಲು ಇತ್ತಲ್ಲ ಓವರ್ ಆಯ್ತು. 7 ಅಂತಸ್ತಿನ ಮಹಡಿ ಹಾಕ್ಸಿರೋದು ಸುತ್ತ ಕಾಂಪೌಂಡ್ ಯಾರಿಗೂ ಈಚೆ ಏನ್ ನಡೀತಾದ ಒಳಗ ಏನು ಅಂತ ಗೊತ್ತಾಗಲ್ಲ. ಎಲ್ಲ ನೆಕಾನಿಕ್ ನೆಕನಿಕೆ ಸುಮ್ನೆ ಕಾಂಪೌಂಡ್ ಹಿಂಗ ಮುಟ್ಟೂರ ಟನ್ ಅಂದ್ರೆ ಟಿಣ್ಣಿನ ಬಡ್ಕತ್ತಾಲಿ ಎಲ್ಲ ಸಿಸಿ ಕ್ಯಾಮೆರಾ ಎಲ್ಲ ಫಿಟ್ ಮಾಡಿಸ್ಬಿಟ್ಟಾನೆ ಬೇಟು ಪ್ಲೇಸ್ಮೆಂಟ್. ಅಷ್ಟೇ ಅಲ್ಲ ರಾಜಸ್ಥಾನದ ಮುರ್ಶಿಲೆ ಹಾಕ್ಸಿರೋದು ಸುಮ್ನೆ ಕನ್ನಡಿ ಹಿಡಿದಾಗ ಮೊಕ್ಕ ಮುಸಿಡಿ ಅಲ್ಲ ಅಲ್ಲೇ ನೋಡ್ಕೋಬಹುದು. ಎಡ್ತಿ ಕಾಲು ಮಡಗರು ಜಾರಕ ಬಿದ್ದೋಯ್ತಾಳ ಬಿದ್ದೊಳಕ್ಕೆ ಹಾಕ್ಸ್ಬೇಕು ಅಂತ ಬಿದ್ದು ನಡಮುರ್ದಾಗ ನಡಮುರ್ಕಡೆ ತಿರ್ಗಾಡ್ತಿರೋದು ಈಗ. ಆಮೇಲೆ ನೀರ್ ಬಂದು ಟಿವಿ ಬತ್ತೇಳು ನೀರ್ ಮನೆ ಟಿವಿ ಮತ್ತು ಮಣಿ ಕನ್ನಡ ಅಂತ ಸ್ನಾನ ಮಾಡ್ಕೊಂಡು ನೋಡೋದ ಬಿಡು ಅಂತ ದುಡ್ಡದ ಓಡ್ಲಿ ಬಿಡು ಅಂತ ನೋಡಿ. ಎಲ್ರಿಗೂ ಸುಖದ ಸಿಂಗ್ ಬರ್ಬೇಕಂತ ಬಂದ್ರೆ ನಿಮ್ ಎಲ್ರಿಗೂ ಬರಲಿ, ನಿಮ್ಗೆಲ್ಲ ನಾಳೆಯಿಂದನೂ ಬರಲಿ. ಈಗ್ಲೇ ಬರ್ಲಿ, ಈಗಲೇ ಬಂದ್ರೆ ತೊಂಬಲಿಕ್ಕೆ ಸುಮ್ಮನೆ ಬೇಡ, ಕತೆ ಮುಗಿದ ಮೇಲೆ ಬೇಕಾದ್ರೆ ಬರಲಿ ಇವ್ರಿಗೆಲ್ಲ. ನಾನು ಲೆಕ್ಕ ಹಾಕಂದಲ್ಲ ಒಂದು 9 ಸೀಟ್ಗೆ ಸುಖದ ಬರಂಗದ. ಅದ್ ಯಾರಿಗೆ ಅಂತ ಹೇಳ್ಬಿಡಿ, ಯಾರಿಗ ಅಂತ ಹೇಳಿದ್ರೆ ಕೂತ್ಕೊತಾರ ಮಿತ್ತವ್ರ ಮಲಿಕ್ ಬಿಡ್ತಾರ. ಆಮೇಲೆ ಕೊನೆಗಂಡು ಕೂತ್ರ ಅದನ್ನೇ ಚೆಲ್ಬಿಡೋ ಶೇರ್ ಮಾಡ್ಬಿಡೋ ಸುಮ್ಮನೆ. ಯಾಕಂದ್ರೆ ಜಳ್ಳೆಲ್ಲ ಕೂತ್ರಾಗಿ ಗಟ್ಟಿ ಬೆಳೆ ಉಳ್ಕೊಂಡದ ಒಟ್ಟಿನಲ್ಲಿ. ಅದು ಲೋಕಲ್ ಬ್ರ್ಯಾಂಡ್ ಅನ್ನಗದ, ಹಿಡ್ದೇ ಇಲ್ಲ ಅನ್ನಗದ. ಅದು ಇರ್ಲಿ, ಭಗವಂತ ಒಳ್ಳೇದು ಮಾಡ್ಲಿ. ಅದಕ್ಕೆ ಶುಕ್ರನಾದಂತವನು ಬಹಳ ಮುಖ್ಯಕರವಾದಂತನು. ಪ್ರತಿಯೊಬ್ಬರ ಜೀವನದಲ್ಲಿ 3 ಬಾರಿ ಬರ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಭಗವಂತನ ಸಹಕಾರದಿಂದ. ಅದಕ್ಕೆ ಶುಕ್ರನಿಗೆ ಪ್ರತಿ ಶುಕ್ರವಾರ ಇವನಿಗೆ ಇಷ್ಟವಾಗಿರ್ತಕ್ಕಂಥ ಯಾವ ಬೆಳ್ಳಿ ಬಣ್ಣದ ಬಟ್ಟೆ, ಬೆಳ್ಳಿ ಹೂಗಳನ್ನ ಪೂಜೆಗಿಟ್ಟು ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಅವರೇ ಕಾಳು, ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ಹರಳು ವಜ್ರ. ಶುಕ್ರನನ್ನ ಪೂಜೆ ಮಾಡದೇ ಇರತಕ್ಕಂಥವರು ಲಕ್ಷ್ಮೀ ಕುಬೇರರನ್ನು ಪೂಜೆ ಮಾಡಿದ್ರು ಕೂಡ ಶುಕ್ರನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಶುಕ್ರನ ವಾಹನ ಗರುಡ. ಶುಕ್ರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಫರಜ್ ರಾಗ. ಅದಕ್ಕೆ ಶುಕ್ರನನ್ನ ಪ್ರತಿ ಶುಕ್ರವಾರ ಪೂಜೆ ಮಾಡಬೇಕು ಅಂದಾಗಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ ಇಲ್ಲಿ ನಮ್ಮ ಎಂಬಿದೋಟೆ ಗ್ರಾಮದಲ್ಲಿ ಜಗದೋದ್ಧಾರಕನಾದ ಶನೈಶ್ವರನ ಸನ್ನಿಧಿಯಲ್ಲಿ ನಾವೆಲ್ಲರೂ ಕೂಡ ಭಕ್ತಿಯಿಂದ ಅವನಿಗೆ ಶುಕ್ರನಿಗೆ ಪೂಜೆಯನ್ನು ಸಲ್ಲಿಸೋಣ. ಇಮಕುಂದ ಪುಣಾಲಾವ ದೈತ್ಯನಾ ಪರಮ ಗುರು ಸರ್ವಶಾಸ್ತ್ರ ಪ್ರವಾರ್ತಕೋ ಭಾರ್ಗವಂ ಪ್ರಣಮಾಮ್ಯಹಂ ಭಾರ್ಗವಂ ಪ್ರಣಮಾಮ್ಯಹಂ ಭಾರ್ಗವಂ ಪ್ರಣಮಾಮ್ಯಹಂ. ಶುಕ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಶುಕ್ರದೇವನ ಪಾದಕ್ಕೆ ಗೋವಿಂದ ಗೋವಿಂದ, ಶುಕ್ರದೇವನ ಪಾದಕ್ಕೆ ಶುಕ್ರದೇವನ ಪಾದಕ್ಕೆ ಶುಕ್ರದೇವನ ಪಾದಕ್ಕೆ. ಶುಕ್ರನಾದ ಕೂಡಲೇ 7 ಪಂಡಿತೋತ್ತಮ ಇದ್ದು ನಿಂತುಕೊತಾನಂತೆ. ವಿಕ್ರಮರಾಜ, ಈಗ ನಾನು ಹೇಳುವ ಗ್ರಹವನ್ನು ಸ್ವಲ್ಪ ಗಮನವಿಟ್ಟು ಕೇಳಪ್ಪ. ಮೊದಲು ಶನೈಶ್ವರನ ರಾಶಿಗೆ ನುಗ್ಗಿದ್ದಲ್ಲ, ಶನೈಶ್ವರನ ಗ್ರಹಚಾರವನ್ನ ತಾನು ಪ್ರೇರಣೆಯನ್ನು ದಾರಿ ಇರಿಸಿಕೊಂಡಿದ್ದಲ್ಲ ವಿಕ್ರಮರಾಜ. ಬಾಯಿ ಬಂದ ಮಾತಾಡ್ತಾನಂತೆ. ಪಂಡಿತರೇ ಹೇಳಿ, ಸೂರ್ಯ ಮಳೆ ಬೆಳೆ ಯಾವ ಆರೋಗ್ಯ ಭಾಗ್ಯ ಕೊಡ್ತಾನೆ, ಚಂದ್ರ ಮಳೆ ಬೆಳೆಗಳ ಭಾಗ್ಯ ಕೊಡ್ತಾನೆ, ಬುಧ ಮಕ್ಕಳ ಬಲ ಕೊಡ್ತಾನೆ, ಗುರು ಸಾಧಿಸುವ ಛಲ ಕೊಡ್ತಾನೆ, ಶುಕ್ರ ಸುಖಮೇಧಗಳನ್ನು ಕೊಡ್ತಾನೆ. ಈಗ ನೀವು ಹೇಳ್ತಿರೋ ಗ್ರಹ ಯಾವುದು? ಶನೈಶ್ವರ ಮಹಾರಾಜ. ಆ ಶನೈಶ್ವರ ಏನು ಕೊಡ್ತಾನೆ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಪೂಜೆ ಮಾಡಬೇಕು ಬೇಡಬೋ ಅಂತ. ಬೇಡಪ್ಪ, ಆ ಭಗವಂತನ ಜಗತ್ನಲ್ಲಿ ಜರಿದು ಉಳಿದವರಿಲ್ಲ. ಸ್ವಲ್ಪ ಗಮನವಿಟ್ಟು ಕೇಳಪ್ಪ. ಮೊದಲು ಹೇಳಿ ಪೂಜೆ ಮಾಡಬೇಕು ಬಿಡಬೇಕು, ಆಮೇಲೆ ಹೇಳ್ತೀನಿ. ಹೇಳಿ ವಿಚಾರವನ್ನ ಹೇಳ್ತೀನಪ್ಪ, ಕೇಳಿಸು. ಶನಿ ರಾಜ ಗ್ರಹ ತೇಜ ಪೂಜೆಯ ಮಾಡೋ ಮಹಾರಾಜ. ನೀಲಾಂಜನ ಸಮಾಭಾಸೋ ರವಿಪುತ್ರ ಬ್ರಹ್ಮಗ್ರಜೋ ಛಾಯಮಾತಾಂಡ ಸಂಭೂತೋ ತಂ ನಮಾಮಿ ಶನೀಶ್ವರೋ.
ಶನಿ ರಾಜ ಗ್ರಹ ತೇಜ ಶನಿ ರಾಜ ಗ್ರಹ ತೇಜ ಪೂಜೆಯ ಮಾಡು ಮಹಾರಾಜ ಪೂಜೆಯ ಮಾಡು ಮಹಾರಾಜ. ಹುಟ್ಟಿಸಿದ ಪಿತನಿಗೆ ಕುಷ್ಠವ ಕೊಟ್ಟವನು ಜಗದಾದಿದೇವನು ಶನಿರಾಜನೋ. ಹುಟ್ಟಿಸಿದ ಪಿತನಿಗೆ ಕುಷ್ಠವ ಏನ್ ಹೇಳಿದ್ರೆ ಮತ್ತೊಂದು ಸಾರಿ ಹೇಳಿದನ ಯಾವುದನ ಮಹಾರಾಜ? ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಹೇಳಿದ್ರಲ್ಲ ಅದನ್ನ. ಹೌದು ಮಹಾರಾಜ, ಜಗದೊಳಗೆ ಹುಟ್ಟಿದ ಕುಳಿದ ತಂದೆಯಾದ ಸೂರ್ಯದೇವನಿಗೆ ಕುಷ್ಠ ಕೊಟ್ಟ ಮಹಾಪುಣ್ಯ ಪುರುಷ ಕಣಪ್ಪ ಇವನು. ಏನ್ರಿ ಮಾತಾಡ್ತಾ ಇದ್ದೀರಾ? ಜಗದೊಳಗೆ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅಂತ ತಂದೆ ತಾಯಿಗಳಿಂದ ಪ್ರೀತಿಸಿ ಗೌರವಿಸುವ ನಾವು ದೇವರಂತ ತಂದೆಗೆ ಕುಷ್ಠ ಕೊಟ್ಟ ನೀಚ ಗ್ರಹವನ್ನ ಪೂಜೆ ಮಾಡಬೇಕಂತ ಪೂಜೆನ ಸಾಧ್ಯವಿಲ್ಲ. ಈ ಗ್ರಹ ಬಿಟ್ಟು ಮುಂದೆ ಗ್ರಹಕ್ಕೆ ಹೋಗಿ. ಸಾವಧಾನ ಮಹಾರಾಜ, ಸ್ವಲ್ಪ ಸಾವಧಾನ. ಹುಟ್ಟಿಸಿದ ಪಿತನಿಗೆ ಕುಷ್ಠವನ್ನು ಕೊಟ್ಟವನು ಅಂತ ಹೇಳಿದೆ ನಿಜ. ಯಾತು ಕೊಟ್ಟ ಅಂತ ನಿನಗೇನಾದ್ರೂ ಗೊತ್ತೇನಪ್ಪ? ಓದಕ್ಕ ಸಾಕ್ಷಿ ಕಾರಣಗಳು ಬೇರೆ ಇದೆಯೋ? ಅದೇನು ಹೇಳಿ ಕೇಳೋಣ. ಹೇಳ್ತೀರಿ ಮಹಾರಾಜ. ಜಗದೊಳಗೆ ಶನೈಶ್ವರನನ್ನ ಏನೆಂತ ಕರೀತಾರೆ? ಸೂರ್ಯಕುಮಾರ, ಛಾಯಾಸುತ ಅಂತ ಕರೀತಾರೆ. ಹಾಗಾದ್ರೆ ಸೂರ್ಯನ ಹೆಂಡತಿ ಹೆಸರು ಛಾಯಾದೇವಿನ? ಖಂಡಿತವಾಗ್ಲೂ ಇಲ್ಲ. ಸೂರ್ಯನ ನಿಜವಾದ ಹೆಂಡತಿ ಹೆಸರು ಶೌಗ್ಲಾದೇವಿ. ಹಾಗಾದ್ರೆ ಛಾಯಾದೇವಿ ಯಾರು? ಇದಕ್ಕೊಂದು ಪುಟ್ಟ ಕಥೆ ಇದೆ, ಹೇಳ್ತೀನಿ ಕೇಳು. ಸೂರ್ಯ ತನ್ನ ಹೆಂಡತಿ ಮಕ್ಕಳ ಜೊತೆ ಸುಖವಾದ ಸಂಸಾರದಲ್ಲಿ ಆನಂದವಾಗಿ ಕಾಲ ಕಳೀತಾ ಇದ್ರೆ ಹೆಂಡತಿಯಾದ ಶೌಗ್ಲಾದೇವಿ ತಮ್ಮ ಗಂಡನ ಕೇಳ್ತಾಳಂತೆ, ಸ್ವಾಮಿ ಬನ್ನಿ ಅಪ್ಪನ ಮನೆಗೆ ಹೋಗಿದ್ದು ಬರೋಣ. ಹೆಣ್ಮಕ್ಳಿಗೆ ಯಾವ ನೋಡ್ರೆ ಅಪ್ಪನ ಮನೆ ಅಪ್ಪನ ಮನೆ ಅಪ್ಪನ ಮನೆ. ಈಗ ಹೋಗೋದು ಸಮಯವಿಲ್ಲ, ಸಮಯ ಬಂದ ಕರ್ಕೊಂಡೋಗ್ತೀನಿ ಹೋಗುವಂತ ಸೂರ್ಯ ತನ್ನ ಕೆಲಸ ಕಾರ್ಯಗಳಿಗೆ ಆ ಕಡೆ ಹೊರಟು ಬಿಟ್ಟ. ಈ ಹೆಣ್ಮಕ್ಳಿಗೆ ಅಪ್ಪನ ಮನೆಗೆ ಹೋಗ್ಬೇಡ ಅಂದ್ಬಿಟ್ರು. ಇಲ್ಲ ಅಪ್ಪನ ಮನೆ ಬಗ್ಗೆ ಬೋದ್ಬಿಟ್ರೆ ಈ ಕ್ಯಾಣ ಪಟ್ಟಿ ಬತ್ತ ಅಂತ ಏನು ಗೊತ್ತಿಲ್ಲ. ಪುಟ್ಟನ ಮೇಲೆ ಮೊರ ತೆಗೆ ಮರ ಮೇಲೆ ಪುಟ್ಟ ತೆಗೆದು ಗಂಡನ್ನೇ ಎತ್ತಾಕ್ಬಿಟ್ಟು ಹೊಟ್ಟೈತಾರ. ಓ ನಮ್ಮ ಅಪ್ಪನ ಮನೆ ಹೋಗ್ಬೇಡ ಅಂತ ನೀವು. ಇವು ಮಾತ್ರ ಒಳ್ಳೆ ಜೋಬಾಕ ಸುಮ್ಮನೆ ನಲ್ಕ ಹೋಯ್ತಾನ. ಯಾರುಗಳು ನನಗೆ ಅಂದ್ರೆ ಹೆಣ್ಮಕ್ಳು ಯಾವ ವೀಕ್ನೆಸ್ ಬಿಟ್ಕೊಟ್ರು ತವ್ರ ಮನೆ ವೀಕ್ನೆಸ್ ಬಿಡಲ್ವಂತೆ. ಕೆಲ ಕಡೆ ನೋಡಿರ್ಬೇಕು, ಒಬ್ಬ ಗಂಡ ಬಹಳ ಇಷ್ಟಪಟ್ಟುಬಿಟ್ಟು ಒಂದು ಇಸ್ತ್ರಿ ಪಟಕ ತಂದ್ಕೊಂಡಿರ್ತಾನೆ. ಲೇ ಗಿರ್ಜಾ ತಗ ಮಡಿಕೊ. ಏನ್ರಿ ಇದು? ಕಾಣದ ಮೇಲೆ ಕಣ್ಣಿಗ ಇಸ್ತ್ರಿ ಪಟಕ 500 ಬಾಕ್ಸ್ ಕಡೆ. ಎಷ್ಟ್ ಕೊಟ್ರಿ? ಎಷ್ಟ್ ಕೊಟ್ರಿ ಅಂತ? 350, 350. ತೂಕವೇಲ್ವಲ್ರಿ? ತೂಕವಿಲ್ದಕ್ಕೆ 350 ಕೊಟ್ಟಿರೋದ ಕಣ್ಣ. ಹೋಗಿ ಹೆಸರೇ ಹೋಗಿ ಎತ್ತಗ ಹೋಗಿ ಹೆಸರೇ ಹೋಗಿ ಅಂತ ನಮ್ಮ ಅಪ್ಪನ ಮೇಲೆ ನೋಡಿದಾರೆ. ಯಾವ್ದು ಗುಂಡ್ ಪಣಿ ಎತ್ತಂಗದ ಈ ಪಟ್ಟಿ ಇದ್ಲಾಕ್ಬಿಟ್ಟು ಬಿಗಿ ಕಾಸು ಓದ್ಬಿಟ್ರ ಬೆಳಗನ ಸಂತೇಳಿ. ಲೇ ಅದ ಹಳೆ ಕಾಲದ ಕಣ, ಈಗಿನ ಕಾಲದ ಟೆಕ್ನಾಲಜಿದು ಕರೆಂಟ್ ಹಾಕೋದು ವಾನ ಇತ್ತ. ನಮ್ಮ ಅಪ್ಪಂದು ನೆಕ್ಕನೆಕ್ಕಿ, ಇದು ಕಡೆ ಆಟೋಮೆಟಿಕ್. ನಮ್ಮ ಅಪ್ಪಂದು ಆಟೋಮೆಟಿಕ್. ನನ್ನ ಮಾತು ಕೇಳೆ, ಮತ್ ನೀವ್ ಕೇಳ್ರಿ. ಬೇಕಾ ಬೇಡವಾ? ಬೇಡಿ ಕಣವಾಗಿ ಮಗಮದುವೆ ತಗೊಂಡ್ಬಿಟ್ಟದ ಯಾರಿಗೆ ಬೇಕೇಬ್ರಿಗೆ ಕೊಟ್ಕೊಂಡ ತಗ. ಆದ್ರೆ ಯಾವ ವೀಕ್ನೆಸ್ ಬಿಟ್ಟು ಕೊಟ್ಟರು ಹೆಣ್ಮಕ್ಳು ತವ್ರ ಮೇಲೆ ವೀಕ್ನೆಸ್ ಬಿಟ್ಟು ಕೊಡಲ್ಲ, ತವರೇ ಹೆಚ್ಚು. ಇನ್ ಕೆಲ ಕಡೆ ವಯಸ್ಸಾದ್ರು ಕೆಲವು ತಾಯಿದ್ರು ತಮ್ಮ ಬುದ್ಧಿ ಬಿಟ್ರಲ್ಲ, ವಯಸ್ಸಾದ್ರು ಬಿಡಲ್ಲ. ಕೆಲ ಕಡೆ ನೋಡಿರ್ಬೇಕು, ನಂತ ಅಂದ್ರೆ ಇನ್ನೂ ಚೆನ್ನಾಗರ ಕೂಸು ಚೆನ್ನಾಗರ ಏನಾದ್ರು ಬಿಡದೆ. ನಮ್ ದೊಡ್ಡಪ್ಪಾಜಿ ಮೊಮ್ಮಗ ಅವನ ಹೆಸರನ ಕಾಪ್ರಂತ ಮಾಷಣ್ಣ ಏನಾದ್ರು ಬಿಡದೆ ಅವತ್ತು ದಾರಿ ಸಿಪ್ಪನ್ ಸೀರೆ 50,000 ರೂಪಾಯಿ ದಾರಿ ಸಿಪ್ಪನ್ ಸೀರೆ ಉಡ್ಸ್ಕೊಂಡು ಇತ್ತಿಂದ ಅವನೇ ಕಾರಲ್ಲಿ ಕರ್ಕೊಂಡೋಗಿ ಅತ್ತಿಂದ ಅವನೇ ಕಾರಲ್ಲಿ ಕರ್ಕೊಂಡ್ ಬಂದದ್ದು. ಯಾವ್ದೋ ನಿಮ್ಮವ ಕಾರ್ ಅದು? ನಿಮ್ಮವಲ್ಲ, ಇನ್ನೋವಾನದು. ಅದ್ರಲ್ಲಿ ಏನು ಎಸಿ ಹಾಕೊಂಡು ಬಹಳ ಚೆನ್ನಾಗಿ ಬಂದು ಬತಾಸು ತಿನ್ಸಿ ಅಲ್ಲನ್ನು ಕೊಟ್ಟ. ಅಯ್ಯೋ ಬಹಳ ಇಷ್ಟಪಡುತ್ತ ತಗೊಂಡು ಜೀವ ಬಿಡಿಸ್ಕತ್ತ. ಆ ಬಡ್ಡೆ ದೇವಳನ್ನ ಹಬ್ಬಕ್ಕೆ ಕರ್ದಿಲ್ಲ. ಇವಳೆ ತಿನ್ನೋ ಸೀರೆ ಉಟ್ಕೊಂಡಾಗ ಅತ್ತಿನ ಸೀರೆ ಉಟ್ಕೊಂಡ್ ಬಂದಳ. ಸುಮ್ಮನೆ ಹೆಂಗ ಕ್ಯಾಣ ಹತ್ಕೊಂಡ್ರೆ ಇದೇ ನಮ್ಮನೆ ತರ ಅಂತ. ಅಂದ್ರೆ ಹೆಣ್ಮಕ್ಳು ಯಾವ ವೀಕ್ನೆಸ್ ಬಿಟ್ಟು ಕೊಟ್ರು ತವ್ರ ಮನೆ ವೀಕ್ನೆಸ್ ಬಿಟ್ಕೊಡಲ್ಲ, ತನ್ನ ತವರು ಹೆಚ್ಚುವಂತಾರೆ. ಅದಕ್ಕೆ ಇಲ್ಲಿ ಶೌಗ್ನಾದೇವಿ ಆದವಳು ತಮ್ಮ ಅಪ್ಪನ ಮನೆಗೆ ಹೋಗ್ಬೇಕು ಅಂತ ಚಿಂತೆ ಮಾಡಿದವಳು. ಇಲ್ಲ ನನ್ನ ಗಂಡನಿಗೆ ಹೇಳದೆ ಕೇಳದೆ ನಾನು ಹೋಗೋದು ಸರಿ ಅಂತ ಹರದ ರಾತ್ರಿ ಗಂಡನನ್ನ ಮಕ್ಕಳನ್ನ ಮಲಗಿಸಿ ಯಾರು ಹೇಳದೆ ಕೇಳದೆ ಅರಮನೆ ಬಿಟ್ಟು ಈಚೆ ಬಂದ್ಬಿಡ್ತಾಳೆ. ಯಾರು? ಶೌಗ್ನಾದೇವಿ ಆದವಳು. ವೇದ ಸಾರುವ ದೇವರು ತಾಯಿ ಜ್ಞಾನದಾತ
ಸಾರುವ ದೇವರು ತಾಯಿ ಜ್ಞಾನದಾತ ಗುರುದೇವನೇ ತಂದೆ ಪ್ರೇಮ ಸಾಗರ ಮೂರ್ತಿವನ ಪ್ರೇಮ ಸಾಗರ ಮೂರ್ತಿವನ ಕಾಯುವರೆ ತಲೆ ಭಾಗದಾದೆ ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಯೋಗ ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಯ ಯೋಗ ಅಮ್ಮ ಅಮ್ಮ ಅರ್ಧ ದಾರಿ ಬಂದಲ್ಲ ಇವಳ ಮನಸ್ಸು ಎರಡು ಭಾಗ ಆಗೋಯ್ತು. ಚೇಚೆ ಗಂಡನಿಗೆ ಹೇಳದೆ ಕೇಳದೆ ಹೋಗ್ತಾನಲ್ಲ, ಗಂಡನ ಗೊತ್ತಾದ್ರೆ ಸುಮ್ಮನೆ ಆಗ್ತಾನ ಅಂತ ಅವನ ಮನಸ್ಸು. ಇನ್ನೊಂದು ಮನಸ್ಸು ಹೋಗ್ತಿರೋದು ಅಪ್ಪನ ಮನೆ ತಾನೇ ಏನಾಗಲ್ಲ ನಡಿ ಅಂತ ಇನ್ನೊಂದು ಮನಸ್ಸು. ಇವಳ ಮನಸ್ಸು ಎರಡು ಭಾಗ ಆಗೋಯ್ತಲ್ಲ, ಯೋಚನೆ ಮಾಡಿದ್ಲು ನಾನೇನ್ ಮಾಡ್ಲಿ, ಈಗ ನನ್ನ ಗಂಡನ ಮನೇಲಿ ಇದ್ದಂಗೂ ಆಗ್ಬೇಕು, ನಮ್ಮ ಅಪ್ಪನ ಮನೆಗೆ ಹೋದಂಗೂ ಆಗ್ಬೇಕು. ಆ ರೀತಿ ನನಗೆ ಯಾರು ಸಹಾಯ ಮಾಡಿದಾರ ಅಂತ ಆ ಕಡೆ ಈ ಕಡೆ ನೋಡಿದ್ಲಲ್ಲ, ಅಷ್ಟೊತ್ತು ರಾತ್ರಿ ಯಾರವ್ರೆ ಇವಳ ಜೊತೆಯಾಗೆ ಬರ್ತಿತ್ತಲ್ಲ ಅರಮನೆಯಿಂದ ಇವಳ ನೆರಳು, ಛಾಯಾ ಅಂದ್ರೆ ನೆರಳು ಅಂತ. ಆ ನೆರಳಿನ ಸಹಾಯ ಕರಿತಾಳಂತೆ. ಛಾಯಾ ಶರೀರದ ಛಾಯಾ ನೀ ಎಲ್ಲ ತಂಗಿಯಾಗಿ ಬಾರೇ ಛಾಯಾ 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 ಇಂದ ಕೂಡಲೇ ಬಂದು ಇವಳ ರೂಪ, ಇವಳ ಗಾತ್ರ, ಇವಳ ತರರುವಂತ ಒಂದು ಹೆಣ್ಣು ದಿಗ್ಗನ ಪ್ರತ್ಯಕ್ಷವಾಯಿತು. ನೋಡು, ನೀನು ನೆರಳಿದು ಬಿಟ್ಟಿದ್ದಕ್ಕೆ ಇನ್ಮೇಲೆ ನಿನ್ನ ಹೆಸರು ಛಾಯಾದೇವಿ ಅಂತ ಹೆಸರಾಗ್ಲಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗಿತ್ತು ಬರೋ ತನಕ ನೀ ನನ್ನ ಗಂಡನ ಸೇವೆ ಮಾಡ್ತಿರುವಂತ ನೆರಳಿದು ಬಿಟ್ಟಿದ್ದ ಛಾಯಾದೇವಿನ ಗಂಡನ ಮನೆಯಲ್ಲಿ ಬಿಟ್ಟು ಗಂಡನ ಮನೆಗೆ ಹೋಗ್ಬಿಟ್ಟು ನಿಜವಾದ ಶೌಂದಾದೇವಿ ತಮ್ಮ ಅಪ್ಪನ ಮನೆ ಬಂದಂತೆ. ಅಪ್ಪನ ಮನೆ ಬಂದಾಗ ಅಪ್ಪನಾದ ವಿಶ್ವಕರ್ಮ ಹೇಳ್ತಾನಂತೆ, ನಿಂತ್ಕೋ, ಸರರಾತ್ರು ಬೆಳೆ ಬಂದಿರೋ ನಿನ್ನ ಕಟ್ಕೊಂಡಿರೋ ಗಂಡೆಯಲ್ಲಿ. ಅವ್ರು ಬರೋದಕ್ಕೆ ಒಪ್ಕೊಳ್ಳಿಲ್ಲ. ನೀವು ನೋಡ್ಬೇಕು ಅನ್ನೋ ಒಂದೇ ಆಸೆಯಿಂದ ಕದ್ದು ಓಡ್ ಬಂದೆ, ಒಳಗಡೆ ಬಿಡಿ. ಏನು ಸರರಾತ್ರಿ ಗಂಡನಿಗೆ ಕೇಳದೆ ಬಂದ್ರೆ ನಿನಗೆ ಇಲ್ಲಿ ಸ್ಥಳವಿಲ್ಲ, ತೊಲಗಾಚೆಗೆ. ಆಗನ್ಬಿಡಪ್ಪಾಜಿ, ಒಂದು ಗಳಿಗೆಯಲ್ಲಿದ್ದು ಅಮ್ಮನ ಮುಖ ನೋಡ್ಕೊಂಡು ಹೊರಟೋಗ್ತೀನಿ, ಒಳಗಡೆ ಬಿಡಿ. ಓಹೋ, ಒಂದು ಗಳಿಗೆಯಲ್ಲಿದ್ದು ಮೆತ್ತಗೋಗಿ ಮತ್ತೆ ಗಂಡನ ಮನೆ ಸೇರ್ಕೋಬೇಕು ಅಂತಿದ್ಯಾ? ನೀ ನಿಲ್ಲಿರುವುದು ಬೇಡ, ನಿನ್ನ ಗಂಡನ ಮನೆಗೆ ಹೋಗೋದು ಬೇಡ. ಈಗಲೇ ಒಂದು ಹೆಣ್ಣು ಕುದುರೆ ಆಗೋದು ಶಾಪ ಕೊಟ್ಟು ಶೌಗ್ನಾದೇವಿ ಹೆಣ್ಣು ಕುದುರೆ ಆಗೋದ್ಲು. ತನ್ನ ತಂದನ್ನು ಕೇಳ್ತಾಳಂತೆ, ಅಪ್ಪಾಜಿ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ಶಾಪ ವಿಮೋಚನೆ ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನನ್ನ ಗಂಡನಾದ ಸೂರ್ಯನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಅವತ್ತು ನನ್ನ ಶಾಪ ವಿಮೋಚನೆ ಹೋದ್. ಇಲ್ಲಿ ನಿಜವಾದ ಶೌಗ್ನಾದೇವಿ ಹೆಣ್ಣು ಕುದುರೆ ಆಗಲಿದ್ದಾವಳೆ. ಅವ್ನು ನೆರಳಿದ ಬಿಟ್ಟಿದ ಛಾಯಾದೇವಿ ಗಂಡನ ಸೇವೆ ಮಾಡ್ತಿದ್ದಲ್ಲ, ಸೂರ್ಯನಿಗೆ ಏನು ಗೊತ್ತಾಗಲಿಲ್ಲ, ಎಲ್ಲ ಶೌಗ್ನಾದೇವಿ ತರನೇ ಇದ್ದಲ್ಲ, ಇವಳೇ ಅವನು ಅಂತ ಕಾಲ ಕಳೆದು ಬಿಟ್ಟ ಅವನು. ದಿನಗಳ ಕಳಿತ ವಾರವಾಯ್ತು, ವಾರಗಳ ಕಳಿತ ತಿಂಗಳಾಯ್ತು, ತಿಂಗಳ ಒಂದು ಒಳ್ಳೆ ಕಳಿತ ಗರ್ಭ ಧರಿಸ್ಬಿಟ್ಲು ಛಾಯಾದೇವಿ. ಇಲ್ಲಿ ಇವಳು ಗಾಬರಿ ಪಟ್ಬಿಟ್ಟ, ಅಯ್ಯೋ ನನ್ನ ಅಕ್ಕ ಈಗ ಬರ್ತೀನಿ ಅಂತ ಹೋದ್ರೆ ಇಷ್ಟು ದಿನವಾದ್ರೂ ಬರಲಿಲ್ಲ, ನಾನು ಬೇರೆ ಗರ್ಭ ಧರಿಸ್ಬಿಟ್ಟಿದ್ದೀನಿ, ಹುಟ್ಟು ಮಗು ಜಗತ್ತಿಗೆ ಅದೇನು ಉತ್ತರ ಕೊಡ್ಬೇಕು ಅಂತ ಇವಳು ಭಯ ಪಡ್ತಾವಳೆ. ಇತ್ತ ಸೂರ್ಯ ಎಲ್ರಿಗಳ ತಿರುಗಾಡ್ತಾನೆ, ಇಂದ್ರಾಗ್ನಿ ಮಾಯುವೇನಮ್ಮ ನನ್ನ ಹೆಂಡತಿ ಗರ್ಭಿಣಿ ಕಣ್ರಯ್ಯ, ನನಗೆ ಹುಟ್ಟೋ ಕಂದ ನನಗಿಂತ ಸುರುದ್ರೂಪಿಯಾಗಿ ಹುಟ್ಟುತ್ತೆ ಅಂತ ಎಲ್ರು ಹೇಳ್ಕೊಂಡು ತಿರುಗಾಡ್ತಾ ಇದ್ರೆ, ಅಂದೊಂದು ದಿನ ತುಂಬು ಅಮಾವಾಸ್ಯೆ ದಿನ ನೋಡಿ. ವರ್ಷದಲ್ಲಿ ಒಂದು ದಿನ ಬಾದಾಮಿ ಅಮಾವಾಸ್ಯೆ ಅಂತ ಬೀಳುತ್ತೆ, ವರ್ಷಕ್ಕೆ ಒಂದೇ ದಿನ ಬೆಳೆದದು ಬಾದಾಮಿ ಅಮಾವಾಸ್ಯೆ. ಈ ವರ್ಷ ಮೇ 16ನೇ ತಾರೀಕು ಬಿದ್ದಿದೆ ನೋಡಿ, ಅದು ವಿಶೇಷ ಶನಿವಾರ ದಿನ ಬಿದ್ದಿದೆ ಈ ಸರಿ. ಆ ತುಂಬು ಅಮಾವಾಸ್ಯೆ ದಿನ ಭಗವಂತನಾದ ಶನೇಶ್ವರ ಹುಟ್ಟಿದ್ದು. ಛಾಯಾದೇವಿ ಆದವಳು ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾಳೆ ನೋಡಿ. ಆ ಗಂಡು ಮಗುವಿಗೆ ಜನ್ಮ ನೀಡಿದ್ಲಲ್ಲ, ಸೂರ್ಯ ಅನ್ಕೊಂಡ ರೀತಿ ಮಗ ಇಲ್ಲಿ ಹುಟ್ಟಿಲ್ಲ. ಕೆಂಜಲ ಗಂಡನಾಗಿ, ನೀಲವಾದ ವಕ್ಷಸ್ಥಳ, ಅಗಲವಾದ ಕೈಕಾಲುಗಳು, ಗುಂಗುರು ತಲೆ, ಒಂದು ಕುರುಬಿಯಾಗಿ ಮಗು ಹುಟ್ಟಿರಬೇಕಾದ್ರೆ ಅದೇ ಈ ಭಗವಂತನಾದ ಶನೇಶ್ವರ. ಶನಿದೇವನ ಪಾದಕ್ಕೆ ಗೋವಿಂದ ಗೋವಿಂದ, ನೀಲವರ್ಣದ ಪಾದಕ್ಕೆ ಗೋವಿಂದ ಗೋವಿಂದ, ತುಳಸಿ ಪೂಜೆಯ ಪಾದಕ್ಕೆ ಗೋವಿಂದ ಗೋವಿಂದ. ಇಲ್ಲಿ ಸೂರ್ಯನಿಗೆ ಯಾರು ವಿಚಾರ ತಿಳಿಸ್ಬಿಟ್ರು, ನಿನ್ನ ಗಂಡು ಮಗು ಆಯ್ತು ಕಣೆಯ ಅಂತ. ಅವನೇನ್ ಮಾಡ್ದ, ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನ ಕಟ್ಟಿಕೊಂಡು 12 ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ತನ್ನ ಸೂರ್ಯಲೋಕದ ಕಡೆ ಬಂದ್ಬಿಟ್ಟ ಅವನು. ಆ ಸೂರ್ಯಲೋಕದ ಒಳಗಡೆ ಬಂದದೆ, ಸೂರ್ಯದೇವಿ ಒಳಗಡೆ ಹೋಗಿ ನೋಡಿದ್ನಲ್ಲ, ಇವನ ಕಂಡ ರೀತಿ ಮಗ ಬಿಟ್ಟಿಲ್ವಲ್ಲ, ಶೌಗ್ನಾದೇವಿ ನೋಡಿ. ಛಾಯಾದೇವಿ ಅಂತೇನು ಗೊತ್ತಿಲ್ಲ ಅವನಿಗೆ, ಇದು ನೀಯತ್ತ ಮಗುವೆ. ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನನ್ನ ರೂಪದಲ್ಲಿ, ನೋಡಲು ಸೈವಾಗಿರ್ತಕ್ಕಂಥ ಈ ದರಿದ್ರ ರೂಪದಲ್ಲಿ
ಈ ಮಗು ನಿರೋಬದ್ದು ನೀನು ಬಂಜೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಛೇ ಅಂತ ಮಗು ನೋಡ್ದೆ ಅಸಹ್ಯಪಟ್ಟು ಆ ಕಡೆ ತಿರುಗ್ಬಿಟ್ಟ. ಮೊರೆಯಲ್ಲಿ ಮಲಗಿದ ಪರಮಾತ್ಮ ಹೇಳ್ತಾನಂತೆ, ಅಪ್ಪಾಜಿ ಹುಟ್ಟಿದ ಕೂಡಲೇ ತಂದೆಯಾದ ನೀವೇ ನನ್ನ ಮುಖ ನೋಡಿದ ಅಸಹ್ಯಪಟ್ಟು ಆ ಕಡೆ ತಿರುಗ್ಬಿಟ್ರೆ ಇನ್ನು ಜಗದಾದ ಜನ ನನ್ನ ಕಾಲ ಕಸ ಕಿತ್ತಲು ಕೀಳ ನೋಡ್ತಾರೆ. ಇಲ್ಲ, ಜನ ನನ್ನ ನೋಡಿದ್ರೆ ಭಯಪಟ್ಟು ಪೂಜಿಸ್ಬೇಕು. ಆ ರೀತಿ ಮಾಡಬೇಕು ಅಂದ್ರೆ ಮೊದಲ ದೃಷ್ಟಿ ನಾನು ನಿಮಗೆ ಬೀರಬೇಕು. ಆಗ ಹುಟ್ಟಿದ ಕೂಡಲೇ ತಂದೆನ ಬಿಡಿದ ನಮ್ಮನ್ನು ಬಿಟ್ಟು ನನ್ನ ಭಯದಿಂದನಾದ್ರೂ ಜನ ಪೂಜಿಸ್ತಾರೆ ಅಂತ ಮೊರೆಯಲ್ಲಿ ಮಲಗಿದ ಪರಮಾತ್ಮ ಎಡಮಗ್ಗಲ ಮಲಗಿದನು ಬಲಮಗ್ಗಲಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯನ ಮೇಲೆ ಬಿಟ್ಟ. ಸೂರ್ಯನಿಗೆ ಕೈ ಕಾಲುಗಳಿಂದ ಮೊಟರಿಸಿಕೊಂಡು ಕುಷ್ಠರೋಗ ಬಂದು ಅಮ್ಮ ಅಂತ ಕೆಳಗಡೆ ಬಿದ್ದು. ಅರುಣ ಗಂಧರ್ವ ಈಚೆ ಇದ್ನಲ್ಲ, ಇದೇನಪ್ಪ ಇದು ಮಗು ನೋಡ್ಕೊಂಡು ಇವನೇ ಕಿರಿಚಿಗತ್ತವನಲ್ಲ, ಏನಾಯ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಕುಷ್ಠರೋಗ ಬಂದು ಮಲಗವನೆ. ಅವನು ಸುಮ್ಮನೆ ಇರುವಂತೆ ಅವನು ಎರಡು ಮಾತು ಬೈದ್ಬಿಟ್ಟಂತೆ, ಎಂತ ಮಗು ಇದ್ಬಿಟ್ಟೆ ತಾಯಿ. ಹುಟ್ಟದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ ಪಾಪಿ ಮಗು ಅಂತ ಬೈದ. ಮೊರೆಯಲ್ಲಿ ಮಲಗಿದ ಪರಮಾತ್ಮ ಎರಡದ ದೃಷ್ಟಿಯನ್ನು ತಂದೆಯಾದ ಅರುಣನ ಗರ್ಭದ ಗಂಧರ್ವ ಮೇಲೆ ಬಿಟ್ಟ. ಗಂಧರ್ವನಾದ ಕೈ ಕಾಲುಗಳನ್ನು ಸೊಟ್ಟರುಕೊಂಡು ನಾಲಿಗೆಯಲ್ಲಿ ತೆಗೆದೋಗಿ ಎಳವನಾಗಿ ಅಮ್ಮ ಅಂತ ಬಿದ್ದವನ. ಮೂರನೇ ದೃಷ್ಟಿಯನ್ನು ಈಚ ಕಟ್ಟಾಕಿರುವ 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಾಗಿ ದಿಕ್ಕಾಪಾಲ ಕೊಡುವಂಥದ್ದು. ಅದಕ್ಕೆ ನೋಡಿ, ಈಗಲೂ ಕೂಡ 1 ಕೋಟಿ ಬೆಲೆ ಬಾಳ ಕಾಟೆಮಾರ್ ಕುದುರೆ ಆಗ್ಲಿ, 50,000 ಬೆಲೆ ಬಾಳ ಮಾಮೂಲಿ ಕುದುರೆ ಆಗ್ಲಿ, ಆ ಕುದುರೆಗಳಿಗೆ ಆ ಕಡೆ ಈ ಕಡೆ ಕಣ್ಣಿಗೆ ಹಿಂಗ್ ಪಟ್ಟಿ ಕಟ್ಟಿದ್ರೆ ನೇರವಾಗಿ ಹೋಗೋದು, ಇಲ್ಲಿ ದಿಕ್ಕಾಪಾಲ ಕಟ್ಟಿಕೊಂಡು ಹೋಗುತ್ತೆ. ಅದ್ರ ಕಣ್ಣು ಯಾವಾಗಲೂ ಚಂಚಲವಾಗಿರುತ್ತೆ ನೋಡಿ, ಸ್ಥಿರವಾಗಿ ನಿಲ್ಲಲ್ಲ ಒಂದ್ ಕಡೆ. ಇಲ್ಲಿ ಸೂರ್ಯನ ನಿಜವಾದ ಹೆಂಡತಿ ಏನಾಗವಳೆ? ಕುರಿ. ಏನಾಗವಳೆ? ಕುದುರೆ. ಯಾವ ಕುದುರೆ? ಲೇಡೀಸ್ ಇಂಗ್ಲಿಷ್ ಇತ್ತ ನಗರ ಕಾಲದಲ್ಲಿ ಹೆಣ್ಣು ಕುದುರೆ ಸರಿಯಾಗಿ ಹೇಳ್ತಾವ್ರಲ್ಲ ಅಲ್ಲಿ. ಆ ಹೆಣ್ಣು ಕುದುರೆ ಆದಂತ ಯಾವ ಶೋಗನಾದೇವಿಗೆ ಏನಂತ ಶಾಪ ವಿಮೋಚನೆ ಇತ್ತು? ನಿನ್ನ ಗಂಡನಾದವನಿಗೆ ಯಾವ ಹೊತ್ತು ಕುಷ್ಠರೋಗ ಬರುತ್ತೋ ಅವತ್ತು ಶಾಪ ವಿಮೋಚನೆ ಅಂತ ಹೇಳಿದ ಭಗವಂತ. ಇಲ್ಲಿ ಕುಷ್ಠರೋಗ ಬಂದಿದ್ದವಳಿಗೆ ಆ ಸೂರ್ಯನಿಗೆ ಕುಷ್ಠರೋಗ ಬಂತಲ್ಲ, ನಿಜವಾದ ರೂಪ ನೋಡ್ತು ಶೋಗನಾದೇವಿಗೆ. ತನ್ನ ಗಂಡನ ಹತ್ರ ಓಡೋಡು ಬಂದು, ಸ್ವಾಮಿ ಸ್ವಾಮಿ ನೀನ್ ಯಾರು? ಇವಳು ಯಾರೇ? ನಾನು ಅವಳೆ, ಅವಳು ನಾನೇ. ನನ್ನ ನೆರಳಿನ ಹುಟ್ಟಿದ ನನ್ನ ತಂಗಿ ಅವಳು. ನೀವಿಬ್ರು ಯಾರಾದ್ರೂ ಆಗಿರ್ಲಿ, ಹುಟ್ಟದ ಕೊಳ್ಳೆ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ, ಈ ಮಗು ಯಾರೇ? ದೇವತೆಗಳಿಗೆ ಭಯ ಬಂದ್ಬಿಡ್ತಂತೆ. ಅಲ್ಲ, ಹುಟ್ಟದ ಕೊಳ್ಳೆ ತಂದೆನೇ ಬಿಡ್ಲಿಲ್ಲ ಪುಣ್ಯಾತ್ಮ, ನಮ್ಮನ್ನು ಬಿಟ್ಟನಪ್ಪ, ಮುಂದನಕ್ಕಂತೂ ನಮ್ದೇನಾಗದ, ನಾವು ಹೋಗಿ ಸರಿ ಮಾಡ್ಕೋಬೇಕು ಅಂತ ದೇವತೆಗಳನ್ನ ನಾರದರ ಜೊತೆಗೂಡಿ ಸುರ್ಲಕ್ಕೆ ಬಂದ್ಬಿಟ್ರಂತೆ. ನಾರದರು ಹೇಳಿದ್ರಂತೆ, ಅಪ್ಪ ಶನೇಶ್ವರ, ಎಲ್ರಿಗೂ ಈ ಕಷ್ಟ ಕೊಡಬೇಡ. ಎಲ್ಲಿ ನಿನಗೆ ಭಕ್ತಿ ತುಂಬಿರುವುದು, ಎಲ್ಲಿ ನಿನಗೆ ಪೂಜೆಗಳು ನಡೆಯುವುದು, ಎಲ್ಲಿ ನಿನಗೆ ಭಗವಂತನ ಸಾರಥಿಯಾಗಿ ನಿನ್ನ ಕಥಾಶ್ರವಣ ನಡೆಯುವುದು, ಅವರಿಗೆ ಕೇಳದ ಸೌಭಾಗ್ಯವನ್ನು ಕೊಟ್ಟು, ಸಕಲ ಸೌಭಾಗ್ಯ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ನೆಮ್ಮದಿಯನ್ನು ಕೊಡು. ಯಾರು ನಿನ್ನ ಜರಿತಾರೋ, ಯಾರು ನಿನ್ನ ಅಪಾಸ್ಯ ಮಾಡ್ತಾರೋ, ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ ಅವರಿಗೆ ಇದಕ್ಕಿಂತ ಹೆಚ್ಚಿನ ಕಷ್ಟ ಕೊಡು. ಇಲ್ಲೊಂದು ಪಾಯಿಂಟ್ ಬಂತು, ಯಾರು ನಿನ್ನ ಕಥೆಯನ್ನು ಅಪೂರ್ಣ ಮಾಡಿ ಹೋಗುವರೋ. ಅಪೂರ್ಣ ಅಂದ್ರೆ ಒಬ್ಬಿಟ್ಟೂರ್ಣ ಅಂತ ಚೆನ್ನಾಗದಲ್ಲ, ತಿಳಗಿ ಚೆನ್ನಾಗಿರುತ್ತೆ. ಅಪೂರ್ಣ ಅಂದ್ರೆ ಒಬ್ಬಿಟ್ಟೂರ್ಣ ಅಲ್ಲ, ಅರ್ಧಂ ಕೇಳ್ಕೊಂಡು ಹೋದರು. ಇದು ಮೊದಲೇ ಬಂದಿರೋದು ಸೂರ್ಯನಿಗೆ ಕುಷ್ಠ, ಅದಕ್ಕಿಂತ ಹೆಚ್ಚು ಅಂದ್ರೆ ಕ್ವಾಷ್ಟ ಅಂದ್ರ ಚಿಮಟ ತಕೊಂಡು ಉಳೆ ಇರ್ತಾರಲ್ಲ, ಬೇಕಾ ತಿನ್ನಂಗಿತ್ರಿ ನೀವು ನೋಡಿ. ಇಲ್ಲಿ ಬೇರೆ ಕತೆ ಆಗಿದ್ರೆ ಬಿಡ್ಬಾರ್ದು, ಇದು ಸ್ವಾಮಿ ಕತೆ ಅಲ್ವಾ, ಕೊನೆಗೊಂಡು ಕೂತಿದ್ದು ಹೋಗ್ಬೇಕು. ಇನ್ನೊಂದು ಕಿತ ನವಗ್ರಹಗಳ ಪೂಜೆ ಆದ್ಮೇಲೆ ಔಷಧಿ ಹೊಡಿಸ್ತೀವಿ, ಸುಮ್ಮನೆ ಎಲ್ಲ ಒಳ್ಳೇದಾಯ್ತು. ಕಡೆ ಏನಪ್ಪ ಮೆಣಸಿಕಾಯಿ ಬಜ್ಜಿಯ ತಿಂದ್ರು ಈ ಸಕಲಿ ಅವರು ಒಟ್ಟಾಲಿ. ಅದೇ ಕೊಡ್ದ ನಮ್ನ ಕರ್ದರು, ಸುಮ್ಮನೆ ಬೇಡ, ಇರೋದೇ ಮೇಂಟೈನ್ ಮಾಡ್ಕೊಂಡು ಸಾಕೋತಾಗ. ಇಲ್ಲಿ ಸೂರ್ಯ ಆಗಿರ್ತಕ್ಕಂಥವನಂದ್ರೆ ಶನೇಶ್ವರನ ಕಥೆಯನ್ನು ಯಾರು ಹೇಳ್ತಿದ್ದು? 7ನೇ ಪಂಡಿತೋತ್ತಮ ವಿಕ್ರಮರಾಜನ ಕೇಳ್ತಿದ್ದ ಕತೆ. ಪ್ರಭು ಈಗಲಾರು ಪೂಜೆ ಮಾಡಿ ಪ್ರಭು, ಸಾಧ್ಯವಿಲ್ಲ. ಜಗದೊಳಗೆ ತಂದೆಯಾದ ಸೂರ್ಯನಿಗೆ ಕುಷ್ಠರೋಗ ಕೊಟ್ಟು ನೀಚ ಗ್ರಹವನ್ನ ಬಂದಿಗೂ ಪೂಜೆ ಮಾಡಲ್ಲ. ಬೇಡ ಪ್ರಭು, ಹಠ ಮಾಡಬೇಡಿ, ಸುಮ್ಮನೆ ಪೂಜೆ ಮಾಡಿ. ಸಾಧ್ಯವಿಲ್ಲ ಅಂತ ಹೇಳಿದ್ನಲ್ಲ, ಮುಂದಿನ ಗ್ರಹಕ್ಕೆ ಹೋಗಿ ಪ್ರಭು ಪ್ರಭು ಯಾರಲ್ಲಿ? ಯಾವಾಗಲೂ ಶನಿ 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 ಅಂತ ಹೇಳುವ 7ನೇ ಪಂಡಿತೋತ್ತಮರನ್ನ ಸಭೆಯಿಂದ ಹೊರಗೆ ಹಾಕಿ. 7ನೇ ಪಂಡಿತನ ಸಭೆಯೊಂದು ಹೊರಗೆ ಹಾಕಿಸ್ಬಿಟ್ಟ. ವಿಕ್ರಮರಾಜ ಇವನು ಪೂಜೆ ಮಾಡಲ್ಲ ನೋಡಿ, ಇದೇ ಅವನು ಮಾಡೋದು ತಪ್ಪು, ಆದ್ರೆ ನಾವು ಪೂಜೆ ಸಲ್ಲಿಸಬೇಕಲ್ಲ. ಇಲ್ಲಿ ಶನೇಶ್ವರನಾದಂಥವನಿಗೆ ಪ್ರತಿ ಶನಿವಾರನಿಗೆ ಇಷ್ಟವಾಗಿರ್ತಕ್ಕಂಥ ಕಪ್ಪು ವಸ್ತ್ರ, ಕಪ್ಪು ಹೂಗಳನ್ನು ಪೂಜೆಗಿಟ್ಟು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಧಾನ್ಯ ಯಾವ ಕಪ್ಪು ಹೇಳು, ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ಯಾವ ಅರಳು, ಇಂದ್ರನೇಲ ಅಥವಾ ಮಹಾನೀಲ. ಶನೇಶ್ವರನನ್ನು ಪೂಜೆ ಮಾಡದಿರ್ತಕ್ಕಂಥವರು ಆಂಜನೇಯನ ಪೂಜೆ ಮಾಡಿದ್ರು ಕೂಡ ಶನೇಶ್ವರನನ್ನು ಪೂಜೆ ಮಾಡಿದಷ್ಟೇ ಪುಣ್ಯ. ಶನೇಶ್ವರನ ವಾಹನ ಕಾಗೆ. ಶನೇಶ್ವರನಿಗೆ ಇಷ್ಟವಾಗಿರ್ತಕ್ಕಂಥ ರಾಗ ಮಧುಕುಲ ಕಾಂಬೋಜಿ ರಾಗ. ಅತ್ತ ಶನೇಶ್ವರನಾದಂಥವನಿಗೆ ವಿಕ್ರಮರಾಜ ಪೂಜೆ ಮಾಡಲ್ಲ. ಇಲ್ಲಿ ನಾವು ಪೂಜೆ ಸಲ್ಲಿಸೋಣ ಎಂಬಿದುಡಿ ಗ್ರಾಮದಲ್ಲಿ ಆ ಪರಮಾತ್ಮನಿಗೆ. ನೀಲಾಂಜನ ಸಮಾವಾಸವು ರವಿಪುತ್ರಂ ಯಮಾಗ್ರಜೋ ಛಾಯ ಮಾರ್ತಾಂಡ ಸಂಭೂತೌ ತಂ ನಮಾಮಿ ಶನೇಶ್ವರಂ.
ಎಚ್ಚರವು ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಗೋವಿಂದ ಗೋವಿಂದ ಶನಿದೇವರ ಪಾದಕ್ಕೆ ಏಯ್. ಶನಿದೇವರ ಪಾದಕ್ಕೆ ಏಯ್. ಶನಿದೇವರ ಪಾದಕ್ಕೆ ಏಯ್. ಸನೇಶ್ವರನಾದ ಕೂಡದೆ ಕೊನೆಯ ಗ್ರಹಗಳು ಹವಳಿ ಗ್ರಹಗಳು ರಾಹು ಕೇತುಗಳು. ಶ್ರೀರಾಹು ಕೇತುಗಳು ಶ್ರೀರಾಹು ಕೇತುಗಳು ರಾಕ್ಷಸ ವಂಶದಲ್ಲಿ ಹುಟ್ಟಿದ ಗ್ರಹಗಳಿವು. ರಾಕ್ಷಸ ವಂಶದಲ್ಲಿ ಹುಟ್ಟಿದಂತ ಗ್ರಹಗಳಿವು. ಶ್ರೀರಾಮ ಕೇತುಗಳು 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 ರಾವು ಕೇತುವೇ ನಮಃ. ರಾವು ಕೇತುಗಳು ಅವಳಿ ಗ್ರಹಗಳು. ಇವುಗಳಿಗೆ ವಾರಗಳಿಲ್ವಂತ ನೋಡಿ ಪ್ರತಿದಿನ ಪೂಜೆ ಮಾಡಬೇಕು. ಏಕೆಂದ್ರೆ ಎಲ್ಲಿ ಒಳ್ಳೆ ಕೆಲಸ ನಡೀತಿರುತ್ತೋ ನಾಳೆ ಮಾಡಕ್ಕೆ ನೋಡ್ತಾವಂತೆ. ಅದಕ್ಕೆ ನಾವು ಯಾವುದೇ ಒಳ್ಳೆ ಕೆಲಸಕ್ಕೆ ಕೈ ಹಾಕ್ಬೇಕಾದ್ರೂ ಕ್ಯಾಲೆಂಡರ್ ತಗೊಂಡು ನೋಡ್ತೀವಿ. ರಾವು ಕಾಲ ಎಷ್ಟೊತ್ತಿಂದ ಎಷ್ಟು ಹೊತ್ತು ಗಂಟೆ ಅಂತ. ಆ ಸಮಯದಲ್ಲಿ ಯಾವುದೇ ಕೆಲಸ ಕೈ ಹಾಕಿದ್ರು ಕೆಲಸ ಗಿಟ್ಟಲ್ಲ. ಒಂದು ವಿಜಯದ ಹಾದಿಯನ್ನು ಕೊಟ್ರೆ ಇನ್ನೊಂದು ಬಾಹುಬಲ ಶಕ್ತಿಯನ್ನು ಕೊಡುತ್ತಂತೆ ನೋಡಿ. ಹಾಗೆ ಇವು ಕೆಲಸ ಈ ಗ್ರಹಗಳ ವಿಶೇಷತೆ ಏನು ಅಂದ್ರೆ ಬೆನ್ನು ಚೂರಿ ಹಾಕುವ ವ್ಯಕ್ತಿಗಳನ್ನ ಸದೆಬಡಿತಾವಂತೆ. ನಮ್ಮ ಜೊತೆಗೆ ಎತ್ಕೊಂಡು ನಮ್ಮ ಬೆನ್ನು ಚೂರಿ ಹಾಕ್ತಾರಲ್ಲ ಅಂತವ್ರನ್ನ ಸದೆಬಡಿದು ಈ ಅವಳಿ ಗ್ರಹಗಳು. ಅದಕ್ಕೆ ಈ ಗ್ರಹಗಳಿಗೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಒಂದಕ್ಕೆ ವೈಡ್ಯರಿಟ್ಟು ಪೂಜೆ ಮಾಡಿದ್ರೆ ಇನ್ನೊಂದಕ್ಕೆ ಗೋಮೇಧ ಕಗಾಳಿಟ್ಟು ಪೂಜೆ ಮಾಡ್ತಾರೆ. ರಾಹುವನ್ನ ಪೂಜೆ ಮಾಡದೇ ಇರತಕ್ಕಂಥವ್ರು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿದ್ರು ಪುಣ್ಯ. ಕೇತುವನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಗಣಪತಿನ ಪೂಜೆ ಮಾಡಿದ್ರು ಪುಣ್ಯ. ರಾಹುಗೆ ಇಷ್ಟವಾಗಿರ್ತಕ್ಕಂಥ ಉದ್ದಿನ ಕಾಳು, ಕೇತುವಿಗೆ ಇಷ್ಟವಾಗಿರ್ತಕ್ಕಂಥ ಉರುಳಿ ಕಾಳು. ರಾಹು ಆಗಿರ್ತಕ್ಕಂಥವನ ವಾಹನ ಸಿಂಹ, ಕೇತುವಿನ ವಾಹನ ಗಿಳಿ. ಈ ಹವಳಿ ಗ್ರಹಗಳನ್ನ ಒಟ್ಟಿಗೆ ಪೂಜೆ ಮಾಡಬೇಕು ಅಂದಾಗ ಅಲ್ಲಿ ವಿಕ್ರಮರಾಜನ ಆಸ್ಥಾನದಲ್ಲಿ, ಇಲ್ಲಿ ನಮ್ಮ ಹೆಂಬಿದೊಡ್ಡಿ ಗ್ರಾಮದಲ್ಲಿ ಕೊನೆಯ ಗ್ರಹಗಳಾದಂತಹ ರಾಹುಕೇತುಗಳಿಗೆ ಒಟ್ಟಿಗೆ ಪೂಜೆ ಸಲ್ಲಿಸಿಬಿಡೋಣ. ಅರ್ಧ ಕಾರ್ಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತೋ ತಂ ರಾಹು ಪ್ರಣಮಾಮ್ಯಹಂ. ಫಲಾಕ ಪುಷ್ಪ ಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕೋ ಘೋರೋ ತಂ ಕೇತು ಪ್ರಣಮಾಮ್ಯಹಂ. ರಾವುಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ ರಾವುಕೇತುಗಳ ಪಾದಕ್ಕೆ ಗೋವಿಂದ ಗೋವಿಂದ ರಾವುಕೇತುಗಳ ಪಾದಕ್ಕೆ ಏಯ್. ನವಗ್ರಹಗಳ ಪಾದಕ್ಕೆ ಏಯ್. ನವಗ್ರಹಗಳ ಪಾದಕ್ಕೆ. ಏಯ್. ನೋಡಿ, ನಾವು ಇವಾಗ 9 ಗ್ರಹಗಳಿಗೂ ಪೂಜೆ ಸಲ್ಲಿಸಿದ್ದೀವಿ. ಆದ್ರೆ ವಿಕ್ರಮರಾಜ ಬರೀ 8 ಗ್ರಹಕ್ಕೆ ಮಾತ್ರ ಪೂಜೆ ಸಲ್ಲಿಸೋದು. ಇದೇ ಅವನು ಮಾಡಿದ ಬಹಳ ದೊಡ್ಡ ತಪ್ಪು. ಪರಮಾತ್ಮನಿಗೆ ಪೂಜೆ ಸಲ್ಲಿಸದೆ ಸಭೆಯಲ್ಲಿ ಕುಳಿತವನು ದುರಹಂಕಾರದ ಮಾತುಗಳನ್ನು ಆಡ್ತಾನೆ. ಕೇಳಿದರ ಪಂಡಿತರೆ, ಕೇಳಿದ ಮಂತ್ರಗಳೇ. ಹೌದು ಮಾಪ. ಒಂದು ಗ್ರಹ ದೋಷದಿಂದ ಎಂತೆಂಥ ಫಲಗಳು. ಸೂರ್ಯನನ್ನು ಪೂಜೆ ಮಾಡಿದ್ರೆ ಆರೋಗ್ಯ ಭಾಗ್ಯ, ಚಂದ್ರನನ್ನು ಪೂಜೆ ಮಾಡಿದ್ರೆ ಮಳೆ ಬೆಳೆಗಳ ಭಾಗ್ಯ, ಬುಧನನ್ನು ಪೂಜೆ ಮಾಡಿದ್ರೆ ಸಂತಾನದ ಭಾಗ್ಯ, ಗುರುವನ್ನು ಪೂಜೆ ಮಾಡಿದ್ರೆ ಗುರಿ ಸಾಧಿಸುವ ಛಲದ ಭಾಗ್ಯ, ಶುಕ್ರನನ್ನು ಪೂಜೆ ಮಾಡಿದ್ರೆ ಸುಖ ನೆಮ್ಮದಿಗಳ ಭಾಗ್ಯ, ರಾಹುಕೇತುಗಳನ್ನು ಪೂಜೆ ಮಾಡಿದ್ರೆ ಒಂದು ವಿಜಯದ ಹಾದಿನ ಒಂದು ಬಾಹುಬಲ ಶಕ್ತಿ ಕೊಡುವ ಭಾಗ್ಯ. ಆ ದುಷ್ಟ ನೀಚವಾದ ಶನೀಶ್ವರನನ್ನು ಪೂಜೆ ಮಾಡಿದ್ರೆ ಏನು ಸಿಗುತ್ತೆ? ಹುಟ್ಟುದುಕೊಂಡೆ ತಂದೆಗೆ ಕುಷ್ಠಗ ಕೊಟ್ಟಂತೆ, ಹರಣದಾಗ ಎಳಮತನ ಕೊಟ್ಟಂತೆ, ಏನು ಹರಿಯದ ಮೂಕ ಪ್ರಾಣಿಗಳಾದಂತ ಆ ಕುದುರೆಗಳಿಗೆ ಕಣ್ಣು ಕಿವಿ ಕೇಳದಂತೆ ಮಾಡದಂತೆ. ಸಭೆಲೆಲ್ಲ ಗಮನವಿಟ್ಟು ಕೇಳಿ. ನಮ್ಮ ನಾಡಿನಲ್ಲಿ ಬರೀ 8 ಗ್ರಹಗಳಿಗೆ ಮಾತ್ರ ಪೂಜೆ. ಯಾರಾದರೂ ದುಷ್ಟ ನೀಚವಾದ ಶನೀಶ್ವರನ ಹೆಸರನ್ನು ಎತ್ತಿದರೆ ಈ ರಾಜ್ಯವಿಲ್ಲ, ಈ ನಾಡಿನ ಗಡಿಪಾರು ಮಾಡಿಬಿಡ್ತೇವೆ ಅಂತ ಕೈ ಚಪ್ಪಾಳೆ ತಟ್ಟಿ ತೊಡೆಯನ್ನು ಕೊಟ್ಟು ಜರಿದು ಮಾತನಾಡ್ಬಿಟ್ನಲ್ಲ, ಇವನು ಗ್ರಹಚಾರ ಕೆಡುತ್ತು ಅಂತ ಅರ್ಥ. ಅಲ್ಲಿಗೆ ಈ ಭಗವಂತನ ಭಕ್ತಿಯಿಂದ ಒಲಿಸ್ಕೋಬೇಕು ವಿನಃ ಇನ್ಯಾವುದರಿಂದನೂ ಒಲಿಸಕ್ಕಾಗಲ್ಲ. ಅವನ ಜೊತೆ ನಾವು ಯುದ್ಧ ಆಡ್ತೀವಿ, ಶಕ್ತಿಯಿಂದ ಕೇಳ್ತೀವಿ ಅಂತ ಹೋದ್ರೆ ಸಾವು ನಮ್ಮ ಜೀವನದ ಕೊನೆ ಅವತ್ತೇ ತೋರಿಸ್ಬಿಡ್ತಾನಂತೆ ಭಗವಂತ. ಯಾಕೆಂದ್ರೆ ಪ್ರತಿಯೊಂದು ಜನಾಂಗದವರು ಯಾವ ದೇವ್ರ ಪೂಜೆ ಮಾಡ್ತಾರೋ ಗೊತ್ತಿಲ್ಲ, ಈ ಭಗವಂತನ ಮಾತ್ರ ಬಹಳ ಭಯದಿಂದ ಪೂಜೆ ಮಾಡ್ತಾರೆ. ಯಾಕೆಂದ್ರೆ ನಡೆಯಬಾರದು ನಡೆಸ್ಬಿಡ್ತಾನಂತೆ. ಕಲಿಯುಗದ ಅಧಿಪತಿ ಈ ಶನೀಶ್ವರ. ಇಷ್ಟು ತನಕ ಸುಮ್ಮನಿದ್ದ ಪರಮಾತ್ಮನಾದ ಶನೀಶ್ವರ ವಿಕ್ರಮರಾಜ ಈ ರೀತಿ ದುರಹಂಕಾರದ ಮಾತನಾಡಿದ ಮೇಲೆ ತಡೆಯಕ್ಕಾಗದೆ ಪರಮಾತ್ಮ ಗಗನ ಮಂಡಲವನ್ನೇ ಆರ್ಭಟಿಸಿಕೊಂಡು ಬರ್ತಾ ಇದ್ದಾನಂತೆ.
ಎಲಮೆಲವ ವಿಕ್ರಮ, ನಿನ್ನ ಪಾಪದ ಕೂಡ ತುಂಬೋಯ್ತು. ನಿನ್ನ ಅಹಂಕಾರವನ್ನು ಮೆಟ್ಟಿ ನಿಲ್ಲುವ ಸಮಯ ಬಂತು. ಸುರದೇವ ಗಂಧರ್ವ ವರವ ಕುಟಮನಾಂತೋ ವರಮಹೇಂದ್ರನ ಸಿರಿ ಸಾಮ್ರಾಜ್ಯವ ಮೆಟ್ಟಿ ಮೆರೆವೇ. ಆ ಸುರಗಂಭೀರದ ಸಿರಿ ಸಾಮ್ರಾಜ್ಯವ ಮೆಟ್ಟಿ ಮೆರೆವ. ಸುರಗಂಭೀರದ ಸಿರಿ ಸಾಮ್ರಾಜ್ಯವ ಮೆಟ್ಟಿ ಮೆರೆವ. ಮೆರೆಮೆನೋ ಗಗನಾಂತರದ ಗಂಭೀರ ಸ್ಥಳದೋ. ಆ ದೇವದೇವರ ಪಿಡಿಯುತ್ತ ನಾನು, ದೇವದೇವರ ಪಿಡಿಯುತ್ತ ನಾನು, ಸರ್ವಲೋಕಗಳ ತನ ನಡಗಿಸಿ. ದೇವದೇವರ ಪಿಡಿಯುತ್ತ ನಾನು, ಸರ್ವಲೋಕಗಳ ತನ ನಡಗಿಸಿ. ವಿಜಯವನ ತಲೆಯ ತೀರ್ಥನ ತಲೆಗೆ ಜಗದೊಳು ವಿಜಯವನ. ರಾಜಮಹಾರಾಜರ ಸೆಳೆದಂತೆ, ರಾಜಮಹಾರಾಜರ ಸೆಳೆದಂತೆ, ಗುಡುಗುಡು ಗುಡ್ಡಿಸಿದಂಗು ಬಡಿಸುವೆ ತರ ನಡಗಿಸ ಭೂಮಂಡಲವ. ಗುಡುಗುಡು ಗುಡ್ಡಿಸಿದಂಗು ಬಡಿಸುವೆ ತರ ನಡಗಿಸ ಭೂಮಂಡಲವ. ವಿಜಯವನ ತಲೆಗೆ ತಿಂತನ ತಲೆಗುವ ಜಗದೊಳು ವಿಜಯವನ, ತಲೆಯ ತಿಂತನ ತಲೆಗುವ ಜಗದೊಳು ವಿಜಯವನ, ತಲೆಯ ತಿಂತನ ತಲೆಗುವ ಜಗದೊಳು ವಿಜಯವನ. ವಿಜಯವನ ವಿಜಯವನ ವಿಕ್ರಮ. ಒಂದು ಸಾರಿ ಪರಮಾತ್ಮ ಗರ್ಜನೆ ಮಾಡ್ಬಿಟ್ನಲ್ಲ, ವಿಕ್ರಮರಾಜನ ಸಿಂಹಾಸನವೇ ಒಂದ್ಸರಿ ನಡುಗ್ಬಿಡ್ತಂತ ನೋಡಿ ಕೆಳಗಡೆ. ಯಾರು ಯಾರದು ನೋಡಿ.